ಆ ದೇಶದಿಂದ ಒಬ್ಬರಿಗೆ ನಾನು ಕತೆ ಕೊಟ್ಟಿದ್ದೆ. ಆ ಕಥೆಯನ್ನು ಅವರು ಬೆಂಗಳೂರಿಗೆ ನನ್ನನ್ನು ಕರೆಸಿ ತಂದು ಕಥೆಯನ್ನು ಕೇಳಿಸಿಕೊಂಡು ನಂತರ ಹೇಳ್ತೇನೆ ಅಂತೇಳಿ ಹೋದರು. ಸುದ್ದಿ ಇಲ್ಲ, ಅವರು ಏನು ಫೋನ್ ಮಾಡಲಿಲ್ಲ, ಏನಿಲ್ಲ. ಅದರ ನಂತರ 6 ತಿಂಗಳ ನಂತರ ನಮ್ಮ ಗೆಳೆಯರು ಎದುರು ತಮಿಳಿನಲ್ಲಿ ನಿನ್ನ ಕತೆ ಬಂದಿದೆ ಅಂತೇಳಿ ಹೋಗಿ ನೋಡುವಾಗ ತಮಿಳಿನಲ್ಲಿ ನನ್ನ ಕತೆ ರಿಲೀಸ್ ಆಗಿದೆ. ನನ್ನ ಕೆಲವು ಕತೆಗಳು ನನಗೆ ಮುಲಾಜಿ ಜಾಸ್ತಿ, ಇನ್ನು ಕೆಲವು ಕತೆಗಳು ಕೊಂಡೋಗ್ತಾರೆ. ನಿಮ್ಮಂಥವ್ರು ಬಂದ ಕತೆ ಹೇಳ್ತಾರೆ, ಕತೆ ಕೊಡ್ತೇನೆ, ಕಥೆಯಲ್ಲಿ ನಾಟಕ ಆಗ್ತದೆ. ನಾಟಕ ಆದಲ್ಲಿ ಅವತ್ತೇ ಪುಸ್ತಕ ಹೇಳುವಾಗ ಪುಸ್ತಕ ಯಾರಲ್ಲೆಲ್ಲ ಇರ್ತದೆ. ನಾಟಕ ಮುಗಿದ ತಕ್ಷಣ ಅವರವರ ಮನೆಗೆ ಹೋಗೋದು ಅವರವರದೇ, ಕೊಡು ಅಂತೇಳಿ ಬರ್ತಾರೆ. ನಾನು ಬರ್ತೇನೆ. ನಂತರ ಕೂಡ ಅವನಲ್ಲಿ ಉಂಟು ಇವಳುಂಟು. ಕೆಲವರು ಕಥೆಯನ್ನು ಇಟ್ಟುಕೊಳ್ತಾರೆ ಮನೆಯಲ್ಲಿ ಓದಲಿಕ್ಕೆ, ಕೆಲವರು ಅದನ್ನು ಕಾಪಿ ಮಾಡಿ 4 ಸಲ ಕೇಳುವಾಗ ಕತೆ ಸಿಗೋದಿಲ್ಲ. ನಂತರ ನಾನು ಅವರಿಗೆ ಕತೆಗೆ ಬೇಗ ಹಾಕಿ ಇಷ್ಟ ಮಾಡೋದಕ್ಕೆ ಅದಕ್ಕಿಂತ ಮತ್ತೊಂದು ಕತೆ ನಾನು ಬರೀತೇನೆ ಅಂತೇಳಿ ಹೀಗೆ ಓದೋದಲ್ಲದೆ ನನ್ನ ಸೂಪರ್ ಹಿಟ್ ಪೆದ್ಯಪೇಟಕ್ಕಿಂತ ಆ ಕತೆ ಹಾಗೆ ಪೊಣ್ಣು ಬಿಸಾಸಿ ಪೊನ್ನೊಂಜಿ ಬೋದು 60-65 ಪ್ರಯೋಗ ಆಗಿದೆ. ಪೊನ್ನೊಂಜಿ ಪ್ರಯೋಗ ಎಲ್ಲಿ ಯಾವುದೇ ಸ್ಪರ್ಧೆ 4 ನಾಟಕ 5 ನಾಟಕ ಸ್ಪರ್ಧೆ ಎಲ್ಲೇ ಹೋಗಲಿ ಪೊನ್ನೊಂಜಿ ಬೋದು ಆವತ್ತಿನ ನಡೆದ ನಾಟಕದಲ್ಲಿ ಪ್ರಥಮ ಅದಕ್ಕೆ ಬಹುಮಾನ ಅದಕ್ಕೆ ಸಿಗ್ತಿತ್ತು. ಪೊನ್ನೊಂಜಿ ಬೋದು ನಾಟಕ ಅಂದರೆ ಫಸ್ಟ್ ನಂತರ ನಾನು ಅದರಲ್ಲಿ ಪೊನ್ನೊಂಜಿ ಬೋದು ನಾಟಕ ಒಂದು 10 ಕತೆಗೆ ಬೇಕಾದ ಕತೆ ಒಂದರಲ್ಲಿ ಉಂಟು. ನನ್ನ ನಾಟಕದ ಕಥೆಯನ್ನು ಸಿನಿಮಾ ನಿರ್ದೇಶಕರೊಬ್ಬರಿಗೆ ಕೊಟ್ಟಿದ್ದೆ. ಬೆಂಗಳೂರಿಗೆ ನನ್ನನ್ನು ಕರೆಸಿಕೊಂಡು ಕತೆ ಪೂರ್ತಿ ಕೇಳಿದರು. ಈ ಬಗ್ಗೆ ಹೇಳ್ತೇನೆ ಅಂದವರು ಆ ಬಳಿಕ ನನ್ನನ್ನು ಕರೆಯಲೇ ಇಲ್ಲ. 6 ತಿಂಗಳ ನಂತರ ನನ್ನ ಅದೇ ಕತೆ ತಮಿಳು ಭಾಷೆಯಲ್ಲಿ ಸಿನಿಮಾ ಆಗಿ ಪ್ರದರ್ಶನ ಕಂಡಿದೆ. ಇನ್ನು ಕೆಲವು ಕತೆಗಳನ್ನು ಓದಲು ಕೊಂಡು ಹೋದವರು ಮತ್ತೆ ಹಿಂದಿರುಗಿಸಲಿಲ್ಲ. ನಾನು ಅವರಲ್ಲಿ ತಕರಾರಿಗೆ ಹೋಗಿಲ್ಲ, ಬೇರೆ ಕತೆ ಬರೆದರಾಯಿತು ಅಂದ್ಕೊಳ್ತಿದ್ದೆ. ನನ್ನ ಸೂಪರ್ ಹಿಟ್ ಹೆಣ್ಣೊಂದು ಹೊರೆ ಎಂಬ ನಾಟಕ 55-60 ಬಾರಿ ಪ್ರದರ್ಶನ ಕಂಡಿದೆ. ನನ್ನ ಹಲವು ನಾಟಕಗಳಿಗೆ ಪ್ರಥಮ ಬಹುಮಾನ ಸಿಗ್ತಾಯಿತು ಎಂದು ತಮ್ಮ 71ನೇ ವಯಸ್ಸಿನಲ್ಲಿ ಹೇಳ್ತಾ ಇರೋ ಇವರು ಯೂಸುಫ್ ಮಠ. ಉಪ್ಪಿನಂಗಡಿಯ ಮಠ ಬಂಡಸಾಲೆ ಎಂಬ ಕುಟುಂಬದಲ್ಲಿ ಹುಟ್ಟಿದ ಇವರು 7ನೇ ತರಗತಿವರೆಗೆ ಮಾತ್ರ ಶಾಲೆ ಕಲಿತಿದ್ದಾರೆ. ಬಳಿಕ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರು. ತಮ್ಮ ಬಾಲ್ಯದಲ್ಲಿ ಹೆಚ್ಚಾಗಿ ನಾಟಕಗಳನ್ನು ನೋಡ್ತಾ ಇದ್ರು. ನಾಟಕದ ಬಗ್ಗೆ ಹೆಚ್ಚಿನ ಒಲವು ಅವರಿಗಿತ್ತು. ಒಮ್ಮೆ ಸಂಜೀವ ದಂಡಕೇರಿಯವರ ಬಯ್ಯೆ ಮಲ್ಲಿಗೆ ನಾಟಕದ ಪ್ರತಿ ಸಿಕ್ಕಿತು. ಅದನ್ನು 4-5 ಬಾರಿ ಓದಿದ ಯೂಸುಫ್ ಮಠ ಅವರು ನಾಟಕಕ್ಕೆ ಕತೆ ಬರೆಯಲು ಮುಂದಾದರು. ಹಾಗೆ 1976ರಲ್ಲಿ ತಮ್ಮ ಮೊಟ್ಟ ಮೊದಲ ನಾಟಕ ಪಾಪದ ಫಲ ಬರೆದರು. ಪಾಪದ ಫಲ, ಪೊಣ್ಣು ಪಿಶಾಚಿ, ಪಾಪನ ಪವಿತ್ರನ, ಪ್ರೇಮದ ಪಾಶಿ, ಪಾಪ ಪುಣ್ಯ, ಪಾಪಿ, ಪ್ರೇಮದೀಪ, ಪೆದ್ದಿ ಅಪ್ಪೆನು ದಂಕಂಡ, ಪೊಣ್ಣೊಂಜಿ ಪುದೆ, ಪರಿಮಳ ಪುಷ್ಪ, ಪ್ರೇಮದೀಪ ಹೀಗೆ 10ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿದ್ದಾರೆ. ಅವರ ನಾಟಕಗಳು ಉಪ್ಪಿನಂಗಡಿಯ ಶಾಲೆ, ಕಾಲೇಜು, ಚರ್ಚ್, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ಕಾಣುತ್ತಿದ್ವು. ಯೂಸುಫ್ ಮಠ ಅವರು ನಾಟಕಕ್ಕೆ ಕತೆ ಬರೆಯೋದು ಅಲ್ಲದೆ ನಾಟಕ ನಿರ್ದೇಶನ ಮಾಡಿ ಭಾರಿ ಜನಮೆಚ್ಚುಗೆ ಪಡೆದವರು. ಅಲ್ಲದೆ ಬಂಗಾಡಿ ಅನಂತರಾಮರ ಪರಿಚಯದಿಂದ 3 ಯಕ್ಷಗಾನಗಳಿಗೆ ಮೂಲ ಕಥೆಯನ್ನ ಬರೆದಿದ್ದಾರೆ. ಮಹಿಳೆಯ ಬದುಕು, ಕಷ್ಟ, ಶೋಷಣೆ, ಕುಟುಂಬ ಸಂಬಂಧದ ಬಗ್ಗೆ ಇವರು ಬರೆಯುತ್ತಿದ್ದ ನಾಟಕ ಅಂದಿನ ಜನರ ಜೀವನದ ಕಥೆಯಾಗಿತ್ತು. ತಮ್ಮ ಜೀವನ ಮತ್ತು 4-5 ದಶಕಗಳ ಹಿಂದೆಯೇ ನಾಟಕ ಬರೆದು ನಿರ್ದೇಶಿಸಿದ ಆ ಕಾಲದ ಅನುಭವಗಳನ್ನು ಯೂಸುಫ್ ಮಠ ಅವರು ವಾರ್ತಾಭಾರತಿಯೊಂದಿಗೆ ಮನಬಿಚ್ಚಿ ಮಾತಾಡಿದ್ದಾರೆ. ಕೆಲವು ಕಥೆಗಳು ಯಾವ ಕತೆ ಒಬ್ಬ ಬರೀತಿದ್ದರೆ ಯಾವುದಾದ್ರೂ ಒಂದು ಘಟನೆ ಇಲ್ಲದೆ ಯಾರಿಂದಲೂ ಸಾಧ್ಯ ಇಲ್ಲ. ಒಂದು ವಾಕ್ಯದ ಘಟನೆ ಸಾಕಾಗ್ತದೆ, ಅದನ್ನೇ ಹಿಡಿದು ಬರೀತಾರೆ. ಕೆಲವು ಘಟನೆಗಳು ನನ್ನದಲ್ಲಿ ನಡೆದುಂಟು. ನಾನು ಒಂದು ದಿನ ರಾತ್ರಿ ನಡೆದುಕೊಂಡು ಬರುವಾಗ ನನ್ನ ಮನೆಯ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಅತ್ತೆ ಸೊಸೆಯ ಸಂಭಾಷಣೆ ಕೇಳಿತು ನನಗೆ. ಅತ್ತೆ ಸೊಸೆಗೆ ಬೈಯುವಂಥ ಇದನ್ನು ಅಲ್ಲಿ ನಿಂತು ನಾನು ಸ್ವಲ್ಪ ಆಲಿಸಿ ಸ್ವಲ್ಪ ಅದರ ಬಗ್ಗೆ ನಾನು ತಿಳಿದುಕೊಂಡೆ. ಅದರ ನಂತರ ಅದನ್ನೇ ಅಸ್ತ್ರವಾಗಿಸಿ ಇಟ್ಟುಕೊಂಡು ಅತ್ತೆ ಮಗಳದು ಪುಣ್ಯ ವಿಶ್ವಾಸಿ ಕಥೆಯನ್ನು ಬರೆದೆ. ಅದು ಭಾರಿ ಅಪಾರ ಜನಮನ್ನಣೆ ಪಡೆಯಿತು. ಅದರ ನಂತರ ನಾನು ಒಂದು ದಿನ ಜೀಪಲ್ಲಿ ಹೋಗುವಾಗ ಒಂದು ಜನ ಒಂದು ಕಾಲು ಇಲ್ಲದೊಂದು ಜನ ಒಂದು ಮರದ ತುಂಡು ಹಿಡಿದುಕೊಂಡು ನಡೆದು ಹೋಗ್ತಾ ಇದ್ದಿತ್ತು. ನಾನು ಇದನ್ನು ಕಂಡು ಅಲ್ಲೇ ಇಳಿದು ಆ ವ್ಯಕ್ತಿ ಒಟ್ಟಿಗೆ ನಾವು ಹೋಗಿ ಅವರೆಲ್ಲ ವಿಚಾರಿಸುವಾಗ ಅವರ ಕಥೆಯನ್ನೆಲ್ಲ ಹೇಳಿದರು. ಅದು ನನಗೆ ಮುಖ್ಯವಾದದ್ದು ಕಾಲು ಇಲ್ಲದೆ ನಡೆಯುವ ಒಂದು ವ್ಯಕ್ತಿಯ ಕತೆ. ಅದನ್ನೇ ಬಂದು ಒಂದು ಕತೆ ಬರೆದೆ. ತನ್ನ ತಾಯಿಯನ್ನು ನನಗೆ ಬೇಕಾದ ವಸ್ತು ಕಾಲಿಲ್ಲದೆ ನಡೆಯುವ ವ್ಯಕ್ತಿ. ನನ್ನ ತಾಯಿಯನ್ನು ತನ್ನ ಹೆಂಡತಿಯ ಮಾತು ಕೇಳಿ ತಾಯಿಯನ್ನು ಮನೆಯಿಂದ ಎಡವಿದರೆ ಏನಾಗ್ತದೆ,
ಮಾಯಿಯನ್ನು ಹೊರಗೆ ಹಾಕಿದ ನಂತರ ಕಾರಣಾಂತರದಿಂದ ಅವನ ಕಾಲು ಹೋಗ್ತದೆ. ಕಾಲು ತುಂಡಾಗಿ ಅವನು ಕೂಲು ಹಿಡಿದುಕೊಂಡು ಬೇಡುತ್ತಾ ತಾಯಿಯ ಮನೆಗೇ ಬರ್ತಾನೆ. ತಾಯಿ ಅವನಿಗೆ ನೀರು ಹಾಕುವಾಗ ಇದು ಮಗ ಅಂತೇಳಿ ಗೊತ್ತಾಗ್ತದೆ. ತದನಂತರ ಅವನು ಹೋಗಿ ಆತ್ಮಹತ್ಯೆ ಮಾಡಿರುತ್ತಾನೆ. ಇಂಥ ಒಂದೊಂದು ಘಟನೆಯನ್ನು ಹಿಡಿದು ನಾನು ಬರೆದಂಥ ಕಥೆ. ನನಗೆ ಒಂದು ವಾಕ್ಯದೊಂದು ಘಟನೆ ಇದ್ದರೆ ಸಾಕು. ಈಗ ಒಂದು ಅಣ್ಣ ತಂಗಿಯ ಬಾಂಧವ್ಯದ ಕಥೆ ಅಷ್ಟೇ ಸಾಕು. ಅತ್ತೆ ಸೊಸೆಯ ಬಗ್ಗೆ ಒಂದು ಕಥೆ ಅಷ್ಟು ಸಾಕಾಗ್ತದೆ. ಅದನ್ನು ಹಿಡಿದು ಅದಕ್ಕೆ ತಕ್ಕಂಥ ಕಥೆಯನ್ನು ನಾನು ರಚನೆ ರೆಡಿ ಮಾಡ್ತಿದ್ದೆ. ನನಗೆ ಕಥೆ ಯೋಚನೆ ಮೂಡು ಬರುವುದೇ ಶಾಂತವಾದ ಅಲ್ಲ. ನನಗೊಂದು ಬಸ್ಸಿನಲ್ಲಿ ದೂರ ಒಂದು 100-200 ಕಿಲೋಮೀಟ್ರ್ ದೂರ ಹೋಗುವಂಥ ಬಸ್ಸಿನಲ್ಲಿ ಕೂತು ಏಕಾಂತವಾಗಿ ನನ್ನ ಪರಿಚಯಿತರು ಇಲ್ಲದ ನಾನು ಒಬ್ಬನಾಗಿ ಬಸ್ಸಿನಲ್ಲಿ ಕೂತು ಹೋದರೆ ನನಗೆ ಆ ಕಥೆಯ ಪೂರ್ಣ ಅಂಶವು ನನ್ನ ಮನಸ್ಸಿನಲ್ಲಿ ಮೂಡಿ ಬರುತ್ತಿತ್ತು. ಆ ಕಾಲದಲ್ಲಿ ನಮಗೆ ಭಾರಿ ಒಗ್ಗಟ್ಟಿನಲ್ಲಿ ನಾವಿದ್ದೆವು. ಉಪ್ಪಿನಂಗಡಿಯಲ್ಲಿ ಆ ಕಾಲದಲ್ಲಿ ನಾಟಕದ ಸಂದರ್ಭದಲ್ಲಿ ನಾವೊಂದು ಮದುವೆಯ ಮನೆಯ ಥರ ಯಾವುದೇ ಜಾತಿ ಭೇದ ಇಲ್ಲದೆ ನಾಟಕವನ್ನು ಪ್ರದರ್ಶನಗೊಳಿಸಿದ್ದೆವು. ನನಗೆ ಊರಿನವರದ್ದು ಮನೆ ಪಕ್ಕ ಊರಿನವರು ಎಲ್ಲರೂ ಕೂಡಿ ನನಗೆ ಇದಕ್ಕೆ ಬೇಕಾಗಿ ಸಹಕರಿಸುತ್ತಿದ್ದರು. ನಾಟಕ ಹೈಸ್ಕೂಲ್ನಲ್ಲಿ ಒಂದು ಮೀಟಿಂಗಾಗಿ ಇಂಥ ದಿನ ನಾಟಕ ಮಾಡುವುದಂತೇಳಿ ಹೇಳಿದ ನಂತರ ನನ್ನ ಗೆಳೆಯರು ಬಂದು ನನಗೆ ಒತ್ತಾಯ ಮಾಡಿದ ನಂತರವೇ ನಾನು ಪೆನ್ ಹಿಡಿದು ನಾಟಕ ಬರೆಯಲಿಕ್ಕೆ ಪ್ರಾರಂಭಿಸುವುದು. 4-5 ದಿನದಲ್ಲಿ 4 ಗಂಟೆಯ ಪ್ರತಿಯನ್ನು ನಾನು ಬರೆದು ಕೊಡ್ತಿದ್ದೆ. ಅದರ ನಂತರ ಆ ನಾಟಕವನ್ನು ಪುಸ್ತಕ ಹಿಡಿದುಕೊಂಡೋಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕೆಲವು ವ್ಯಕ್ತಿಗಳನ್ನು ಕೂಡಿಸಿ ನಾನು ನಾಟಕಕ್ಕೆ ಬೇಕಾದ ವ್ಯಕ್ತಿಯನ್ನು ಗುರುತಿಸಿ ಯಾವ ನಟನೆಗೆ ಯಾರು ಎಂದು ಆಯ್ಕೆ ಮಾಡುತ್ತಿದ್ದೆ. ಆಯ್ಕೆ ಮಾಡಿದ ನಂತರ ಅದನ್ನು ಅವರವರ ಪಾತ್ರವನ್ನು ಬರೆದುಕೊಂಡು ಅವರದನ್ನು ಅಭ್ಯಾಸ ಮಾಡಿಕೊಂಡು ನಾನು ಹೇಳಿದಂತೆ ನನ್ನ ನಿರ್ದೇಶನದಂತೆ 4-5 ದಿನ ನಾವು ಒಟ್ಟಿಗೆ ಕೂಡಿ ನನ್ನ ನಿರ್ದೇಶನದಂತೆ ಅವರು ಅಭ್ಯಾಸ ಮಾಡ್ತಿದ್ದರು. ನಾಟಕ ನಾವೊಂದು ಸಂಜೆ 6-7 ಗಂಟೆಗೆ ಹೋಗಿ ಅಲ್ಲೆಲ್ಲೆಲ್ಲಿ ಜನರನ್ನು ಇವರನ್ನೆಲ್ಲ ಕೂಡಿಸಿ ಅಲ್ಲಿ ಒಂದು ಪಕ್ಕದಲ್ಲಿ ಇಲ್ಲಾದರೂ ಶಾಲೆ ರೂಮಲ್ಲಿ ಇಲ್ಲಾದರೂ ಒಂದು ಪಕ್ಕದಲ್ಲಿ ರಾತ್ರಿ ಪ್ರಾಕ್ಟೀಸ್ ಮಾಡ್ತಿದ್ದೆವು. 12 ಗಂಟೆ ತನಕ ಒಬ್ಬರು ಬರ್ತಾರೆ, ಒಬ್ಬರು ಬರೋದಿಲ್ಲ, ಅವರನ್ನೆಲ್ಲ ಕಾದು 12 ಗಂಟೆ ತನಕ ಪ್ರಾಕ್ಟೀಸ್ ಮಾಡಿ ತದನಂತರ ಅವರವರ ಮನೆಗೆ ಹೋಗ್ತಿದ್ದರು. ನಾನು 3 ಕಿಲೋಮೀಟ್ರ್ ನಡೆದುಕೊಂಡು ನನ್ನ ಮನೆಗೆ ನಾನು ಬರ್ತಿದ್ದೆ. ಮನೆಗೆ ಮುಟ್ಟುವಾಗ ಯಾವಾಗಲೂ 1 ಗಂಟೆ 2 ಗಂಟೆ ಆಗುತ್ತಿತ್ತು. ಇದು ನಮ್ಮ ಮಾಮೂಲಿ ನಾಟಕದ ಸಂದರ್ಭದಲ್ಲಿ ನಡೆದ. ಸಾಧಾರಣ ಒಂದು 70-75ನೇ ಇಸವಿ. ಆ ಕಾಲದಲ್ಲಿ ನಾನು 76ನೇ ಇಸವಿಯಲ್ಲಿ ನಾಟಕ ಬರೆಯೋಕ್ಕೆ ಶುರು ಮಾಡಿದೆ. ಆ ಕಾಲದಲ್ಲಿ ವಿದ್ಯುತ್ ಬಂದಿರಲಿಲ್ಲ. ಎಲ್ಲರ ಮನೆಯಲ್ಲಿ ಚಿಮ್ನಿ ದೀಪದಲ್ಲಿ ಮನೆ ಬೆಳಗುತ್ತಿದ್ದರು. ಆ ಕಾಲದಲ್ಲಿ ಒಬ್ಬನಿಗೆ 2 ಲೀಟ್ರ್ ಚಿಮ್ಮಿನೆಣ್ಣೆ ಸಿಗ್ತಿತ್ತು. ನನಗೆ ನಮ್ಮ ಮನೆಗೆ ಸಿಗುತ್ತಂಥ ಚಿಮ್ಮಿನೆಣ್ಣೆಯನ್ನು ಅರ್ಧ ಚಿಮ್ಮಿ ಎಣ್ಣೆಯನ್ನು ನಾನೇ ಮುಗಿಸುತ್ತಿದ್ದೆ. ರಾತ್ರಿ 12 ಗಂಟೆ ತನಕ ನಾನು ಬರ್ತಿದ್ದೆ. ಮನೆಯಲ್ಲಿ ತಂದೆಯವರು ಬೈತಿದ್ದರು, ಆದರೂ ಉಂಟಲ್ಲ ಸುಧಾರಿಸಿಕೊಳ್ಳುತ್ತಿದ್ದೆ. ಅದರ ನಂತರ ತಂದೆ ಬಾಕಿಯನ್ನು ನನ್ನ ತಂದೆಯವರಾಗಲಿ ನನ್ನ ಕುಟುಂಬದವರಿಗೆ ನನಗೆ ತೊಂದರೆ ನನಗೆ ಬೇಕಾದಷ್ಟು ಸಹಾಯ ಮಾಡಿದ್ದಲ್ಲದೆ ನನಗೆ ನಾಟಕ ಬರೆಯುವ ಬಗ್ಗೆ ಯಾರು ಬೇಡ ಅಂತೇಳಿಲ್ಲ. ಕಾರಣ ನಾನು ನಾಟಕ ಬರೆಯುವಾಗ ನನ್ನ ನಾಟಕ ಪ್ರದರ್ಶನ ಆಗ್ತದೆ ಎಂದು ಯಾರೂ ಭಾವಿಸಿರಲಿಲ್ಲ. ಏನೋ ಹುಚ್ಚು ನಾಟಕ ಬರೀಲಿ ಅಂತೇಳಿ ಎಣಿಸಿಕೊಂಡಿದ್ದರು. 1-2 ನಾಟಕ ಪ್ರದರ್ಶನ ಆದ ನಂತರ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದರು. ನನ್ನ ನಾಟಕದ ಸಮಯದ ಆ ಕಾಲದಲ್ಲಿ ನಾಟಕ ಅಂದರೆ ಒಂದು ಕಾಲೇಜಿನಲ್ಲಿ ಒಂದು ಶಾಲೆಯಲ್ಲಿ ನಾಟಕ ಆಗೋದಿದ್ದರೆ ಬೆಳಗಿನಿಂದಲೇ ಹಬ್ಬ ಶುರು ಆಗ್ತದೆ. ಆ ಕಾಲದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಸೀರೆ ಉಡುವುದೇ ಕಮ್ಮಿ ಮೊದಲು ಫಸ್ಟಿಗೆ. ಆ ನಂತರ ಅವತ್ತೆಲ್ಲ ಸೀರೆ ಇಟ್ಟುಕೊಂಡು ಬೆಳಗಿನ ಸಂಜೆ ತನಕ ಒಂದು 2 ದಿನ ಶಾಲೆಯಲ್ಲಿ ಇದು ನಡೆದು. ಫಸ್ಟ್ನೇ ದಿನ ಶಾಲೆ ಮಕ್ಕಳದಾಗುತ್ತಿತ್ತು, 2ನೇ ದಿನ ಅಲ್ಲಿ ವಿದ್ಯಾರ್ಥಿ ಸಂಘದ್ದು. ಬೆಳಗ್ಗೆ ಕೆಲವು ಆಟಗಳು ನಡೀತಿದ್ದು ಮತ್ತು ವೇಷ ಇಂಥದ್ದೆಲ್ಲ ನಡೀತಿದ್ದು. ನಾವು ಮಧ್ಯಾಹ್ನದ ನಂತರವೇ ಪ್ರಾರಂಭಗೊಳ್ಳುತ್ತಿದ್ದೆವು. ಒಂದು ನಾಟಕ ಪ್ರಾರಂಭ ಆದ ನಂತರ ನಾಟಕ ಮುಗಿಯೋ ತನಕ ನನಗೆ ಊಟ ನಿದ್ರೆ ಯಾವುದು ಮುಖ್ಯವಾಗಿರಲಿಲ್ಲ. ನನ್ನ ನಾಟಕ ಸರಿಯಾಗಿ ಪ್ರದರ್ಶನಗೊಳ್ಳಬೇಕು, ಅದರ ಹೆಸರು ಸಿಗಬೇಕು, ಅದನ್ನು ಜನರು ಪ್ರಶಂಸಿಸಬೇಕು ಎಂಬ ಭಾವನೆ ಇಲ್ಲದೆ ಬೇರೆ ಯಾವುದು ನನ್ನಲ್ಲಿರಲಿಲ್ಲ. ಅದೇ ಥರ ಆಗ್ತಿತ್ತು. ಬೆಳಿಗ್ಗೆ ಯಾವ ನಾಟಕವು ನಾನು ಬರೆದು ಪ್ರದರ್ಶನ ಮಾಡಿದ್ದು ನನ್ನ ಮನಸ್ಸಿಗೆ ತೃಪ್ತಿ ಕೊಟ್ಟದ್ದು ಪ್ರದರ್ಶನದ ತನಕ 40%. ಹೊರಗೆ ಬಂದು ಕೇಳುವಾಗ ಜನರಿಗೆ ಅದು 100% ಅದರಲ್ಲಿ ಯಶಸ್ವಿ ಕಂಡಿದೆ ಅಂತೇಳಿ ನನಗೆ
ಭಾಸವಾಗುತ್ತಿತ್ತು. ಆದರೆ ನನ್ನಲ್ಲಿ ಏನೂ ಅದು ಬಾಕಿಯಾಗಿಯೇ ಉಳಿದಿತ್ತು. ನಾನು ಇಷ್ಟು ನಾಟಕ ಬರೆದರೂ ನಾನೊಬ್ಬ ನಾಟಕ ಬರೆದಿದ್ದೇನೆ ಎಂದು ಭಾವನೆ ನನಗೆ ಈಗಲೂ ಬರಲಿಲ್ಲ. ಕಾರಣ ಇನ್ನೂ ನನ್ನ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳಿತ್ತು, ಹಲವಾರು ಕಥೆಯನ್ನು ಬರೆಯುವ ಮನಸ್ಸಿತ್ತು. ಅದು ಆಗಲಿಲ್ಲ ಎಂಬ ಒಂದು ಬೇಸರ ಕೊರಗು ಈಗಲೂ ಇದೆ. ನಾನು ಬರೆದದ್ದು ಕಮ್ಮಿ, ಬರಿಬೇಕಾದಷ್ಟು ಇನ್ನೂ ತುಂಬ ಇದೆ. ಆದರೆ ನಾನೊಬ್ಬ ನಾಟಕಕಾರನಾಗಿದ್ದೇನೆಂದು ಜನರೆಲ್ಲ ನನ್ನನ್ನು ಪ್ರಶಂಸೆ ಮಾಡುವಾಗಲೇ ಮಾತ್ರ ಗೊತ್ತಾದದ್ದಲ್ಲದೆ ನಾನು ನನ್ನಷ್ಟಕ್ಕೆ ನನ್ನ ಮನಸ್ಸಿಗೆ ನಾನು ನಾಟಕಕಾರ ಎಂದಲ್ಲಿ ಯಾವಾಗಲೂ ಭಾವಿಸಲಿಲ್ಲ. ನನ್ನ ಕಥೆ ಶೈಲಿಂಗನೆ ಅಂದರೆ ನಾಟಕ ಬರೆದ ನಂತರ, ಒಂದು ನಾಟಕ ಪ್ರಾರಂಭ ಆದ ನಂತರ ನಾಟಕ ಮುಗಿಯೋ ತನಕ ಒಂದೇ ಒಂದು ಎಡೆಯಲ್ಲಿ ಯಾವುದೇ ಬೇರೆ ದೃಶ್ಯ ಯಾವುದು ಬರಬಾರ್ದು. ಒಂದು ಎರಡನೇದು, ನಾಟಕ ಒಂದು ಸೀನ್ ನಂತರ ಒಂದು ಸೀನಿಗೆ ಒಂದು ಸೆಕೆಂಡ್ ಲೇಟ್ ಆಗಬಾರ್ದು. ಸೀನ್ ಒಂದು ಆದ ನಂತರ ಓಪನ್ ಆಗಲೇಬೇಕು. 10 ನಿಮಿಷ ಲೇಟ್ ಹಾಕಿ ಮ್ಯೂಸಿಕ್ ಹಾಕೋದು ಅವ್ರಿಗೆ ಅದಿಲ್ಲ. ನಾಟಕದ ಮುಗಿದ ನಂತರ ಯಾವುದು ಎಡೆಯಲ್ಲೇ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಏನಾದರೂ ಮಾತಾಡಿದ್ರೆ ಹಿನ್ನೆಲೆ ಆಗಿ ಯಾವುದಕ್ಕೆ ಅವಕಾಶ ಇಲ್ಲ. ನಾಟಕ ಪ್ರಾರಂಭ ಆಗಿ ಮುಗಿಯೋ ತನಕ ನಾಟಕ ಮಾತ್ರ, ಸೀನ್ ಬೈ ಸೀನ್ ಅಷ್ಟು ಅಚ್ಚುಕಟ್ಟಾಗಿ ಒಂದಾದ ಕೂಡಲೇ ಅದಕ್ಕೆಲ್ಲ ಜನ ಬಿಡ್ತಿದ್ದೆ ನಾನು. ಒಂದು ಸೀನ್ ಸ್ಕ್ರೀನ್ ನೆಲಕ್ಕೆ ಮುಟ್ಟಿದ ತಕ್ಷಣ ಮತ್ತೊಂದು ಸ್ಕ್ರೀನ್ ಓಪನ್ ಆಗಿ ಆಯಿತು. ಆದ ಕಾರಣ ಜನರಿಗೆ ಬೋರ್ ಆಗೋದಿಲ್ಲ, ಕುಳಿತ ಜನರು ಬೇರೆ ಯೋಚನೆ ಮಾಡಿದೆಲ್ಲ ಎದ್ದು ಹೋಗೋದಿಲ್ಲ. ಆದ ಕಾರಣ ನನ್ನ ನಾಟಕ ಮುಗಿಯೋ ತನಕ ನೋಡ್ತಿದ್ದರು. ಆ ಕಾಲದಲ್ಲಿ ಕೆಲವು ವಿನೂತನ ಮಾದರಿ ಇದೆಲ್ಲ ನಾವು ಮಾಡಿದ್ದೆವು. ಒಂದು ಆಧಾರಕ್ಕೆ ಒಂದು ಇಳಿದಿದ್ದರೆ, ಒಂದು ನಾಟಕದಲ್ಲಿ ಒಂದು ಲವ್ ಲೆಟ್ರ್ ಕೊಡಲಿಕ್ಕೆ ಅವ ಬಂದು ಲೆಟ್ರ್ ಕೊಡ್ತಾನೆ. ಲೆಟ್ರ್ ಇವಳು ತೆಗೆದು ಓದುತ್ತಾಳೆ. ಓದಿದ ನಂತರ ಓದಿ ಬ್ಯಾಕ್ಗ್ರೌಂಡು ಹಿನ್ನೆಲೆಯಲ್ಲಿ ಓದುತ್ತಾರೆ. ಹೋಗುವಾಗ ಕಣ್ಣೀರು ಬಂದಿಗೆ ನಡುಗುತ್ತಲೆ, ಕೈಯ ಗಾಳಿಯಲ್ಲಿ ಆ ಲೆಟ್ರ್ ಹಾರ್ತದೆ, ಕಾಗದ ಹಾರಿ ಹೋಗ್ತದೆ. ಹಿಡಿಯಲಿಕ್ಕೆ ಹೋಗುವಾಗ 2-3 ಬರ್ತದೆ. ಸುತ್ತಮುತ್ತ ನೋಡಿದ್ರೆ 25 ಕಾಗದ ಗಾಳಿಯಲ್ಲಿ ಯಾವುದು ಹಿಡಿಯಲಿಕ್ಕೆ ಸಿಗೋದಿಲ್ಲ. ಮೇಲೆ ಕೆಳಗೆಲ್ಲ ಹೋಗ್ತದೆ. ಲಾಸ್ಟ್ ಕಡೆ ಆಗುವಾಗ ಒಂದೂ ಇಲ್ಲ. ಇದು 40 ವರ್ಷಕ್ಕೆ ಮೊದಲು ನಾವು ತೋರಿಸಿದ್ದು. ನಿನಗಾಗಿ ಒಂದು ಫಿಲ್ಮು ಬಂತು. ನನ್ನ ನೋಡಿ ಮಾಡಿದ್ದಲ್ಲ ಅವರು, ಬೇಕಾದಷ್ಟು ಈಗ ಟೆಕ್ನಿಕ್ ಉಂಟಲ್ಲ, ಅದರಲ್ಲಿ ಇದೇ ಪ್ರಯೋಗ ಉಂಟು. ಅವಳು ನಾಟಕ ಲೆಟ್ರ್ ಓದುತ್ತಲ್ಲ, ಹಾರಿ ಹೋಗುತ್ತದೆ, ಅದು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ, 4000 ಕಾಗದ ಹಾರ್ತದೆ. ಅದು ಅವರು ಹೇಗೆ ಬದ್ರು ತೋರಿಸ್ಬೋದು, ನಾವು ಸ್ವಂತ ಇದರಲ್ಲಿ ತೋರಿಸಬೇಕಷ್ಟೆ ಅಂತ ಕೆಲವು ಘಟನೆಗಳು. ನಮ್ಮದೆಲ್ಲ ರಿಯಲ್ ಕೆಲವು ಪೆಟ್ಟುಗಳಲ್ಲಿ ಮಾಡುವಂಥದ್ದು ಉಂಟಲ್ಲ, ನಿಜವಾಗಿ ತೋರಿಸಿದ್ದೇವೆ. ಕಡಿಯುವುದು, ಕೈಯನ್ನು ಬಾಲ್ಯ ದಂಡಿನಲ್ಲಿ ಕೈಯನ್ನು ಕೊಟ್ಟು ಕೈಯನ್ನು ಕಟ್ ಮಾಡೋದು, ಮತ್ತು ಕುದುರೆ ಸ್ಟೇಜಿಗೆ ತರುವುದು, ಬೈಕ್ ಸ್ಟೇಜಿಗೆ ಬರುವುದು, ಕೆಲವು ಪೆಟ್ಟಾಗುವಾಗ ನಿಜವಾಗಿ ಪೆಟ್ಟಾದದ್ದು ಇದೆ. ಮಣಿಮುಂಡದಲ್ಲಿ ಒಂದು ನಾಟಕ ಆಗುವಾಗ ಒಬ್ಬನಿಗೆ ಚೂರಿ ಹಾಕಬೇಕಿತ್ತು. ಚೂರಿ ಹಾಕುವ ಜೀನ್ಸ್ ಪ್ಯಾಂಟ್ ಹಾಕಿದ್ದ. ಚೂರಿ ಹೀಗೆ ಹಾಕುವಾಗ ಅವನು ಹಿಡಿಬೇಕು. ಅದು ಹೀಗೆ ಹೋಗಿ ಪ್ಯಾಂಟ್ನ ಎಡೆಯಲ್ಲಿ ಹೋಗಿ ಚರ್ಮಕ್ಕೆ ಹೋಗಿತ್ತು. ದಪ್ಪ ಪ್ಯಾಂಟ್ ಇದ್ದ ಕಾರಣ ಸ್ವಲ್ಪ ಹೋಗಿತ್ತು. ನಂತರ ನೋಡುವ ರಕ್ತ ಹಿಡಿತದೆ. ನಂತರ ತೆಗೆದೆವು. ಇದು ಪೆದ್ದೆ ಪೆಂಡಕ್ಕನ ನಾಟಕ 6-3 ಅವನೊಂದು ಆತ್ಮಹತ್ಯೆ ಮಾಡುವಂಥದ್ದು ದೃಶ್ಯ ಅದರಲ್ಲಿ ಬರ್ತದೆ. ಅದು ನಾನು ರಿಯಲ್ ಹಗ್ಗ ಹಾಕಿ 3 ಫೀಟ್ ನೆಲ ಬಿಟ್ಟು ನೇತಾಡಿ ತೋರಿಸಿದ್ದೇನೆ. ಅದು ಭಾರಿ ಕಷ್ಟ ಉಂಟು ತೋರಿಸಿ. ಅದರಲ್ಲಿ ಅದೇ ಆಯಿತು. ಹಗ್ಗ ಹಾಕಿ ಅದೊಂದು ಫಾರೆಸ್ಟ್ ಆಫೀಸರ್ ಮಾಡಿದ್ದು ಹೀರೋ. ಹಗ್ಗ ಹಾಕಿ ನೋಡಿ, ನಾಟಕದಲ್ಲಿ ನಿಜವಾದ ಆ್ಯಕ್ಟು ನ್ಯಾಚುರಲ್ ಆಗಿ ಬಂದಾಗ ನಮಗೆ ಸಂತೋಷ ಆಗ್ತದೆ. ನ್ಯಾಚುರಲ್ ಆಗಿ ಬರಬೇಕು. ನ್ಯಾಚುರಲ್ಲು ಬರಬೇಕಾದ್ರೆ ಅದು ನಿಜ ಆಗಬೇಕು. ನಿಜ ಆದರೆ ಅವನು ನಾನು ಹೇಳಿದಾಗೆ ನ್ಯಾಚುರಲ್ಲೇ ಮಾಡಿದ. ನ್ಯಾಚುರಲ್ ಮಾಡುವಾಗ ನಿಜ ಆದರೆ ನ್ಯಾಚುರಲ್ ಆಗ್ತದೆ. ನಿಜ ಆಗದಿದ್ದರೂ ಮಾಡಬೇಕು. ನ್ಯಾಚುರಲ್ ಬರಬೇಕು. ನಿಜ ಆದರೆ ನ್ಯಾಚುರಲ್ಲೇ ಬರಬೇಕು. ಹಗ್ಗ ಇಲ್ಲಿಗೆ ಕುತ್ತಿಗೆ ಇದಾದರೆ ಆಗ ನನಗೆ ಡೌಟ್ ಇತ್ತು. ನಾನೊಂದು ಹಗ್ಗಕ್ಕೆ ಸರಿಗೆಯನ್ನು ಬೇರೆ ತಯಾರು ಮಾಡಿದ್ದು, ಇಷ್ಟು ತೋರದ ಹಗ್ಗಕ್ಕೆ ಒಳಗಿನಿಂದ ಸರಿಗೆ ತಂದು ಅದಕ್ಕೆ ಒಂದು ಹಿಂದಿನಿಂದ ಕೊಟ್ಟದಕ್ಕೆ ಕುಟ್ಟಿ ಅದರಲ್ಲಿ ಅವನು ಕೂತು ಈ ಹಗ್ಗ ಹಾಕೋದು. ಸರಿಗೆ ನಮಗೆ ಹಾಕುವಾಗ ಸರಿಗೆ ಒಳಗೆ ಸ್ವಲ್ಪ ಬೆಂಡ್ ಇರ್ಬೋದಿತ್ತು. ಇವನು 3 ನಿಮಿಷ ನಾಲಿಗೆಲ್ಲ ಇಟ್ಟು ರಕ್ತ ಎಲ್ಲ ಸುರಿತದೆ ಬರ್ತದೆ. ಆದರೂ ನನಗೆ ಡೌಟ್ ಇದು ಒಬ್ಬರನ್ನ ಮೇಲೆ ಬಿಟ್ಟಿದ್ದೇನೆ ಕತ್ತಿ ಕೊಟ್ಟು. ಸಂಶಯ ಬಂದರೆ ವಿಸಿಲ್ ಹಾಕಿದರೆ ಕಡಿಬೇಕು ಅಂತೇಳಿ. ಈ ನಾಟಕ ಎಲ್ಲ ಆಯಿತು, ಒಳ್ಳೆದೇ ಸೀನೆಲ್ಲ ಒಳ್ಳೆದಾಯಿತು. ಹೋಗಿ ಸ್ಕ್ರೀನ್ ಹಾಕಿದ ಕೂಡಲೇ ಹೋಗಿ ಅಪ್ಪಿಡ್ದವನು. ಎತ್ತಿಡುವಾಗ ಭಾರಿ ಕಷ್ಟ ಅನ್ನಿಸ್ಬೇಕು. ಕಾಯ್ತುಂಡು ಅಂತ ಹೇಳ್ತಾನೆ. ಸ್ವಲ್ಪದಾಗಿದೆ, ಸ್ವಲ್ಪ ಗೊತ್ತಾಗೋದಿಲ್ಲ. ನಿಜವಾಗಿ ಒಬ್ಬನ ಕುತ್ತಿಗೆಗೆ
ಹಗ್ಗ ನೇಣು ಬಿಗಿದರೆ ಅವನ ಕೈ ಮೇಲೆ ಹೋಗೋದಿಲ್ಲ. ಇದನ್ನು ಬಿಡಿಸುವ ಅಂತೇಳಿ ಮೇಲೆ ಹೋಗೋದಿದ್ದರೆ ಯಾರು ಆತ್ಮಹತ್ಯೆ ಮಾಡಲಿಕ್ಕೆ ಸಾಗೋದಿಲ್ಲ. ಹಗ್ಗದಲ್ಲಿ ಅವನ ಕೈ ಮೇಲೆ ಹೋಗೋದಿಲ್ಲ. ಅದು ಈಗ ತಂದು ಹಾಕಿದ್ದು ಈಗ ಅದು ಸ್ವಲ್ಪ ಆಗ ನಮ್ಮ ಊರಿನ ನಮ್ಮ ಮನೆಗೆ ಕೆಲಸಕ್ಕೆ ಬಂದು ಒಂದು ಹೆಂಗಸು ಎದುರಿನಿಂದ ಸ್ಟೇಜ್ ಹತ್ತಿತ್ತು. ಅಯ್ಯೋ ದಣಿಕಲ್ನಾಗಲು ಜೈಲು ಹೋರ ಅಂದತ್ತ ಒಂದು ಜೀವ ಪಂಡ ಅಂತೇಳಿ ಎದುರಿನಿಂದ ಬಂದು ಬೊಬ್ಬೆ ಗಲಾಟೆ. ಆ ಹೆಂಗಸ ನಡೆಸಿದ್ದು ಜೀವ ಹೋಗಿದೆ ಅಂತೇಳಿ. ಮತ್ತೊಬ್ಬರು ನಮ್ಮವರು ಬಂದು ಸ್ಟೇಜಲ್ಲೇ ಬಂದರು, ನಿಮಗೆ ಈ ನಾಟಕಕ್ಕೆ ಬೇಕೆ ಒಂದು ಜೀವ ಇತ್ತಲ್ಲ, ಈಗೆಲ್ಲ ಜೈಲಿಗೆ ಹೋಗಬೇಕಲ್ಲ ಅಂತೇಳಿ. ಅವರು ನಿಜವಾಗಿ ನಿಂತದ್ದು ಜೀವನ ಹೋಗಿದೆ ಅಂತೇಳಿ. ಅಂಥ ಘಟನೆಗಳು ಕೆಲವು ಆದದ್ದು ಇದೆ. ಒಂದು ನಾಟಕದಲ್ಲಿ ಪಾಪಿ ನಾಟಕದಲ್ಲಿ ನನಗೆ ಬರ್ತ್ಡೇ, ಆ ಕಾಲದಲ್ಲಿ ಕೇಕೆಲ್ಲ ಇಲ್ಲ. ಕೇಕ್ ಅಂದರೆ ಬ್ರೆಡ್ ಮಾತ್ರ. ಎಲ್ಲ ಪುತ್ತೂರಿಗೆ ನಮ್ಮ ಯುವಕರ ಬಗ್ಗೆ ಪುತ್ತೂರಿನಲ್ಲಿ ಏನೋ ಒಂದು ಈ ಮೈದಾಗೆ ಇದನ್ನು ಇದು ಮಾಡಿ ತಂದಿದ್ದು. ನಾನು ಅದನ್ನೊಂದು ರೂಮಲ್ಲಿ ಇಟ್ಟು ಬೀಗ ಹಾಕಿದ್ದೆ. ನನ್ನ ನಾಟಕದಲ್ಲಿ ಹಾಸ್ಯ ಆ್ಯಕ್ಟ್ ಮಾಡೋರಿದ್ದರು ಕೆಲವರು, ರಮೇಶ, ಸುರೇಶ. ಹಾಸ್ಯ ಆ್ಯಕ್ಟ್ ಮಾಡೋರು ಅಂದರೆ ಅವರು ಬುದ್ಧಿಯಾಗಿಲ್ಲ, ಹಾಸ್ಯ ಥರನೇ ಹುಚ್ಚು. ಇದನ್ನು ಈ ಕೇಕನ್ನಲ್ಲಿ ಇಡುವುದನ್ನು ನೋಡಿದ್ದಾರೆ. ಅವರು ಈ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಬರ್ತ್ಡೇ ಇವರು ನಾಟಕ ಶುರುವಾಯಿತು. ನಾಟಕ ಶುರುವಾಗಿ ಆಗುವಾಗ ಬರ್ತ್ಡೇಗೆ ಕೇಕ್ ಆಗಬೇಕು. ನಮ್ಮ ಹೈಸ್ಕೂಲ್ನ ಪಕ್ಕದಲ್ಲಿ ಒಂದು ಹೋಟೆಲ್ ಉಂಟು ಮರಕ್ಕೆ ನೋಡುವಾಗ ಕೇಕ್. ನಾನು ಅಲ್ಲಿ ಬೀಗ ಹೊಡೆದು ಕೇಕಿಲ್ಲ ನಾಟಕ ಶುರು ಮಾಡಿ ಅದೆಲ್ಲ ಉಮ್ಮರಕ್ಕನ್ನು ಹೋಟೆಲಿಂದ ಕಳ್ತಪ್ಪ ಹಿಡಿದು ಬನ್ನಿ ಅಂತ ಹೇಳಿದೆ. ಯಾರು ಅಲ್ಲಿ ಬೇಕಿಂದ ಎರಡು ಕಳ್ತಪ್ಪ ತಂದರು. ಕಳ್ತಪ್ಪ ಕಟ್ ಮಾಡಿ ನಾಟಕ ಆಯಿತು. ನಾಟಕ ಆಗಿ ಅದರ ನಂತರ ಮರುದಿನ ನೋಡುವಾಗ ಕೇಕಲ್ಲಿ ಅಂಕಲ ತಿಂತಾಯಿಸ್ಬೇಕು. ಭಾಳ ಮನ ಹೋಗ್ತಿಲ್ಲ ಅಂಕಲ್ ತೂದು ಆಸೆ ಅಂದರೆ ಅಂಕಲ ತಿಂದ. ಇಂಥ ಘಟನೆ ಎಷ್ಟು ಆಗಿದೆ ನಮ್ಮ ನಟರಿಂದಲೇ ಆಗೋದು. ಅದಕ್ಕೆಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನನ್ನ ನಾಟಕದಲ್ಲಿ 2-3 ನಾಟಕದಲ್ಲಿ ನಿಜವಾದ ಹೆಣ್ಣನ್ನೇ ಹಾಕುತ್ತಿದ್ದೆ, ಹೆಣ್ಮಕ್ಕಳನ್ನೇ ಹಾಕ್ತಿದ್ದೆ. ಹೀರೋ ಹೀರೋಯಿನ್ ಗಂಡು ಮಕ್ಕಳಿಗೆ ಹೆಣ್ಣು ವ್ಯಾಸ ಆಗಿದೆ. ಮಂಗಳೂರಿನ ವೀಣಾ, ಮೀರಾ, ಕುಮುದ, ಗೀತಾ ಇವರನ್ನು ಬರಮಾಡಿ ಆ ಕಾಲದಲ್ಲಿ ಅಲ್ಲಿ ಉಪ್ಪಿನಂಗಡಿಯಿಂದ ಮಂಗಳೂರಿಗೆ ಹೋಗೋದು ಎಷ್ಟು, ಆಗ ಕಾರಿಗೆ 10 ರೂಪಾಯಿ ಇತ್ತು ಒಬ್ಬನಿಗೆ. ಬಸ್ಸಿನಾಗೆ 10 ರೂಪಾಯಿ. ಅವರು ಬಂದರಿನಲ್ಲಿ ನಾನು ಹೋಗಿ ಒಂದು ಇದನ್ನು 8 ವರ್ಷ ಅವರಲ್ಲಿ ಹೋಗಿ ಒಂದು 3 ಸಲ ಬರ್ತಾರೆ ಅವರು. ಈ ಕಾಲದಲ್ಲೆಲ್ಲ ಸಾಧ್ಯ ಇಲ್ಲ. ಹೆಣ್ಮಕ್ಕಳೇ ಅವರೇ ಬಂದು ಒಂದು 3 ಪ್ರಾಕ್ಟೀಸ್ ನಾನು ಇಲ್ಲಿ ಡೈರೆಕ್ಷನ್ ಕೊಟ್ಟನ್ನು ದಿನ ಹೋಗಿ ಬಂದು ನಾಟಕದ ದಿನ ಬಂದು ಅವರೇ ಆ್ಯಕ್ಟ್ ಮಾಡಿ ಹೋಗ್ತಿದ್ದೆ. ಹೆಣ್ಣು ವೇಷಧಾರಿಗೆ ಹೆಣ್ಣನ್ನೇ ಆಗ್ತಿದ್ದೆ. ಅದು ಆ ಕಾಲದಲ್ಲಿ ಯಾರು ಮಾಡಿದ್ದಿಲ್ಲ. ಆದರೆ ನನಗೇನು ಅದರಿಂದ ತೊಂದರೆ ಆಗಲಿಲ್ಲ. ಆಗ ನಾಟಕದಲ್ಲಿ ಪಾತ್ರ ಮಾಡುವವರಿಗೆ ವೇತನ ಅಂತ ಕೊಡ್ತಿದ್ರು, ಏನಿಲ್ಲ. ಯಾರಿಗೆ 1 ಪೈಸೆ ನಾಟಕ ಮಾಡಿದವನಾಗಲಿ ಇಲ್ಲದ್ರೆ ನಮ್ಮ ಏನಂಗೆ ಸ್ಕೂಲ್ ಡೇಗೆ ಆಗುವಂಥ ಇದ್ದದು. ಅದು ಎಲ್ಲರೂ ಸೇರಿ ಒಂದು ಕಲೆಕ್ಷನ್ ಮಾಡ್ತಾರೆ. ಕಲೆಕ್ಷನ್ ಅಂದರೆ ಇದಕ್ಕೆ ಮ್ಯೂಸಿಕ್ಕಿಗೆ ಮತ್ತು ಮೇಕಪ್ಪಿಗೆ ದುಡ್ಡು ಕೊಡಲಿಕ್ಕೆ ಮಾಡೋದು. ಇದಕ್ಕೇನಿಲ್ಲ. ಅವರು ಬಂದರೆ ನಮ್ಮ ಕೈಯಿಂದಲೇ ಏನಾದರೂ ಖರ್ಚು ಮಾಡಿ ಊಟ ಮಾಡಿದ್ರೆ ನಾಟಕದ ದಿವಸ ಒಂದು ಊಟ ಸಿಗ್ತದೆ. ಅದು ಆ ನಾಟಕದ ದಿವಸ ನನ್ನ ನಟರು ಅದನ್ನು ಊಟ ಮಾಡುವಂಥ ಸಂದರ್ಭ ಇರುವುದಿಲ್ಲ. ಅವರು ಇದರಲ್ಲಿ ಇರ್ತಾರೆ. ಅವರಿಗೆ ಅವತ್ತು ಊಟ ಬೇಡ. ಮತ್ತು ಸಂಭಾವನೆ ಅಂತೇಳಿ ಯಾರಿಗೂ ತಮ್ಮ ಸ್ವಂತ ಖರ್ಚಿನಿಂದ ಬಂದು ಆ್ಯಕ್ಟ್ ಮಾಡಿ ಹೋಗ್ತಿದ್ದರು. ಮತ್ತು ಆ ಕಾಲದಲ್ಲಿ ಉಪ್ಪಿನಗಡ್ಡೆಯಲ್ಲಿ ಎಲ್ಲ ಕಲಾಕಾರರು ಇದ್ದರು. ನಾನೊಬ್ಬ ನಾಟಕ ಲೇಖಕ ಅಂತೇಳಿ ಇರಲಿಕ್ಕಿಲ್ಲ. ನನ್ನೊಟ್ಟಿಗೆ ಸಹಕರಿಸುವಂಥ ಪ್ರತಿಯೊಬ್ಬ ಕಲಾಕಾರನಾಗಿದ್ದ. ಒಂದು ಅವ್ರ ಮೊನ್ನೆ ತೀರಿ ಹೋದರು. ಯಾರು ಇಲ್ಲಿಯ ಚಂದ್ರ ಅಂತೇಳಿ, ಚಂದ್ರ ಇಂಪೋರಿಯಂ. ಸಂಜೆ ನಾಟಕ. ನಾನೀಗ ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದಾಗ ಇವರು ಕಾಸಿಗೆ ಹೋಗಿ ಬಂದು ಬಸ್ಸಿನಲ್ಲಿ ಇಳಿದ್ರು. ಇವರ ತಲೆ ಕಂಪ್ಲೀಟ್ ಕೂದಲು ತೆಗೆದಿದ್ದರು. ಇವರು ದಿಂಡಗಿದ್ದರು, ದಪ್ಪ. ನೋಡಿ ಭಾರಿ ಸಂತೋಷ ಆಯಿತು. ನಾನು ಕೇಳಿದೆ, ನನ್ನ ನಾಟಕದಲ್ಲಿ ಒಂದು ಆ್ಯಕ್ಟ್ ಹೇಗಿಸ್ಬೇಕು ನಾನು ಇವತ್ತು ಬಂದದ್ದು, ಅದೇನು ಬೇಡ, ಸಂಜೆ 6 ಗಂಟೆಗೆ ಅಲ್ಲಿಗೆ ಬನ್ನಿ, ನಾನು ಹೇಳಿಕೊಡ್ತೇನೆ ಅಂತೇಳಿ. ಒಂದು ವಿಲನ್ ಇದಿತ್ತು, ಒಂದು ಗ್ಯಾಂಗ್, ಅದರಲ್ಲಿ ಇವರು ಬೇಕು. ಆಗ ಇವರು ಬಂದರು. ಇವರಿಗೊಂದು ಶರ್ಟೆಲ್ಲ ಮೇಕಪ್ ನಾನು ಹೇಳಿದೆ ಅದೇ ಥರ ಶರ್ಟ್ ಒಂದು ತಾಯ್ತೆಲ್ಲ ಕಟ್ಟಿ ಇಲ್ಲಿಗೊಂದು ಗಾಯ ಎಲ್ಲ ಮಾಡಿ ಬಿಟ್ಟರು. ಆಗ ನಾನು ಈ ಬೆಂಕಿ ಪೆಟ್ಟಿಗೆ ಮದ್ದು ಅವನು ಇಲ್ಲಿಗೊಂದು ತೆಗೆದು ಅಂಟಿಸಿ ಬಿಟ್ಟಿದ್ದೆ. ಆಗ ವಿಲನ್ ಇದರಲ್ಲಿ ಬರ್ತದೆ. ನಾಟಕ ಓಪನ್ ಆಗ್ತದೆ. ಪಾದ ತೆಗೆದ ನಂತರ ವಿಲನ್ ಸಿಕ್ರೆಟ್ ಬಾಯಿಗೆ ಇಟ್ಟು ಬೆಂಕಿ ಕೇಳ್ತಾನೆ ಒಬ್ಬನಲ್ಲಿ. ಇರುವುದಿಲ್ಲ. ಮತ್ತೊಬ್ಬ ಒಂದು ಕಡ್ಡಿ ಕದ್ದು ಇಲ್ಲಿಂದ ಟಕ್ಕಾಗಿರಿ ಇವನು ಸಿಗರೇಟ್ ಉದ್ದಿಸ್ತಾನೆ.
ಅದು ಭಯಂಕರ ಕಡ್ಡಿಯಲ್ಲಿ ತಲೆ ಹೇಗೆ ಒತ್ತಿಕೊಂಡಿತ್ತು. ಅದು ದೊಡ್ಡ ಒಂದು ಭಾರಿ ಹೆಸರು ಪಡೆದಂಥದ್ದಾಯಿತು ಅದೊಂದು ಘಟನೆ. ಅಂಥ ಕೆಲವು ಘಟನೆಗಳು ನಮ್ಮಲ್ಲಿ ನಡೆದಿದೆ. ಮಠ ಇಸುಬಾಕ ಇವರು ಎಲೆಮರೆಯ ಕಾಯಲ್ಲ, ಎಲೆಮರೆಯ ಹೂವು. ಇವರನ್ನು ನಾನು ಭಾಳ ಸಣ್ಣದಿನಿಂದಲೇ ಅರಿತುಕೊಂಡಿದ್ದೇನೆ. ಯಾವ ರೀತಿ ಕನ್ನಡದಲ್ಲಿ ರಾಜ್ಕುಮಾರ್, ಅದೇ ರೀತಿ ಉಪ್ಪಿನಂಗಡಿ ಮತ್ತು ಸುತ್ತಮುತ್ತಲಿನ ಏರಿಯಾಕ್ಕೆ ಇವರೊಂದು ರಾಜ್ಕುಮಾರ್. ಇವರ ಅಭಿಮಾನಿಗಳು ಭಾಳಷ್ಟು ಜನರಿದ್ದಾರೆ. ನಾನು ಶಾಲೆಗೆ ಹೋಗುತ್ತಿರುವ ಸಮಯದಲ್ಲಿ PUCಯಲ್ಲೆಲ್ಲ ಇವರ ನಾಟಕ ಆಗ್ತಾಯಿತ್ತು. ಸ್ಕೂಲ್ ಡೇ ಇದ್ದರೆ ಅಲ್ಲಿ ಮಠ ಇಸುಬಾಕರ ನಾಟಕ ಬೇಕಂತಲೇ ಲೆಕ್ಕ. ಅದು ಅವರು ಒಂದು ದಿವಸದಲ್ಲಿ ಬರೆದು ಕೊಟ್ಟಂಥ ನಾಟಕ 2 ದಿವಸದಲ್ಲಿ. ನಮಗೆ ನಾಳದ್ದು ಸ್ಕೂಲ್ ಡೇ ಉಂಟು ಅಲ್ಲ, ಒಂದು ವಾರದಲ್ಲಿ ನಮಗೆ ನಾಟಕ ಬೇಕು ಅಂತ ಹೇಳಿದಾಗ ಒಂದು ವಾರದಲ್ಲಿ ಅವರು ಬರೆದು ಕೊಟ್ಟಿದ್ದಾರೆ. ಅದನ್ನು ನಾವು ಈ ಗೌರ್ಮೆಂಟ್ ಜೂನಿಯರ್ ಕಾಲೇಜ್, ಚರ್ಚ್, ಮಾದರಿ ಶಾಲೆ ಎಲ್ಲ ಕಡೆಗಳಲ್ಲೂ ಅವರ ನಾಟಕ ನಡೀತಾ ಇತ್ತು. ಅದರಲ್ಲಿ ವಾಮನ್ ಉಬಾರ್, ತಾಜ್ ಯೂಸುಫ್, ನಮ್ಮ ಇತ್ತೀಚೆಗೆ ತೀರಿಯೋದ ಚಂದ್ರಮ್ಮ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನಾವೆಲ್ಲ ತೆರೆಯ ಮರೆಯಲ್ಲಿ ಇಸುಬಾಕನೊಂದಿಗೆ ಇದ್ದೆವು. ಇವರು ಅಂದಿನ ಕಾಲದಲ್ಲಿ ಇವರಿಗೆ ಪ್ರಚಾರ ಯಾಕೆ ಸಿಗಲಿಲ್ಲ ಅಂತ ಹೇಳಿದರೆ, ನಾಟಕ ಬರೆಯುವುದು ಒಂದು ರೀತಿಯ ಮುಸ್ಲಿಮರಾಗಿ ಒಂದು ರೀತಿಯ ಜನರಿಗೆ ಒಂದು ಅಪತ್ಯ, ಮುಸ್ಲಿಂ ನಾಟಕ ಬರೆಯೋದು ಅಂತೇಳಿ. ಇಂದಿನ ಟ್ರೆಂಡ್ ಅವತ್ತಿರ್ತಿದ್ರೆ ಮಠ ಇಸುಬಾಕ ಇವತ್ತು ಎಲ್ಲಿಯೋ ಹೋಗ್ತಿದ್ರು. ಅವರ ಕಥೆಗಳು, ನಾಟಕಗಳು ಅಥವಾ ಸಿನಿಮಾದಲ್ಲಿ ಬರುವ ಸಾಧ್ಯತೆ ಇತ್ತು. ನನ್ನ ಪ್ರಕಾರ ಅವರದ್ದು ಯಕ್ಷಗಾನದಲ್ಲೂ ಕೂಡ ಒಂದೆರಡು ಇವರ ನಾಟಕದ ಕಥೆಯನ್ನು, ಮೂಲ ಕಥೆಯನ್ನು ತೆಗೆದು ಮಾಡಿದ್ದಾರೆ. ಇವರದ್ದು ಮಾತ್ರ ನಾಟಕ ಹೊಸ ಹೊಸ ಶೈಲಿ. ಮತ್ತು ಇವರದಲ್ಲಿ ದೊಡ್ಡ ವಿಶೇಷ ಅಂತ ಹೇಳಿದ್ರೆ, ಎಲ್ಲ ಫ್ಯಾಮಿಲಿಯವರು ಕುಳಿತು ನೋಡಬಹುದಂಥ ಒಂದು ನಾಟಕ. ಅದರಲ್ಲಿ ಯಾರಿಗೆ ವಲ್ಗರ್ ಎಂಬುದು ಇಲ್ಲೇ ಇಲ್ಲ. ಪ್ರತಿಯೊಂದು ನಾಟಕದಲ್ಲೂ ಅವರ ಸಂದೇಶ ಇದೆ. ಉದಾಹರಣೆ ಒಂದು ಹೇಳ್ತೇನೆ, ಅವ್ರದ್ದೊಂದು ಪೊನ್ನೊಂಜಿ ಪುದೆ ಅಂದರೆ ಹೆಣ್ಣೊಂದು ಹೊರೆ ಅಂತೇಳಿ, ಅದನ್ನು ಎಷ್ಟು ಚಂದವಾಗಿ ಅವರು ಕತೆ ಬರೆದಿದ್ದಾರೆ, ಎಷ್ಟು ಚಂದವಾಗಿ ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳಿದರೆ, ಅದು ಒಂದು ಹೆಣ್ಣಿಗೆ ವರದಕ್ಷಿಣೆ ಕೊಡೋದಕ್ಕೆ ಆಗುವಂಥ ಅವಳಿಗೆ ಕಷ್ಟಗಳು ರಿಯಲ್ ಆಗಿ ಅಂದಿನ ಕಾಲದಲ್ಲಿ ಒಂದು 20-30 ವರ್ಷದ ಹಿಂದೆ ಈ ವರದಕ್ಷಿಣೆ ಭಾಳ ಜೋರಿತ್ತು. ಆಗ ಅದನ್ನು ಅವರು ಅಷ್ಟು ಚಂದವಾಗಿ ಸಂದೇಶವನ್ನು ಜನರಿಗೆ ಮನಮುಟ್ಟುವಂತೆ ಹೇಳಿದ್ದಾರೆ. ಎರಡನೇದಾಗಿ ಮತ್ತೊಂದು 10-12 ನಾಟಕಗಳಿವೆ. ಅದರಿಗೆ ಎಲ್ಲ ನಾಟಕದ ಹೆಸರು ನನಗೆ ಗೊತ್ತುಂಟು. ನಾನು 2-3 ನಾಟಕದಲ್ಲಿ ನಾನೇ ಅದರ ತೆರೆಯ ಮರೆಯಲ್ಲಿ ಕೆಲಸ ಮಾಡಿದವನು. ಮತ್ತೊಂದು ಪೊನ್ನೊಂಜಿ ಪುದ ಇತ್ತು, ಮತ್ತೊಂದು ಪೆದಿಯಪ್ಪನ ಡಂಕಡ್ ಅಂತೇಳಿ. ಹೆತ್ತ ತಾಯಿಯನ್ನು ಒಬ್ಬ ಯುವಕ ಮನೆಯಿಂದ ಹೊರಗೆ ಹಾಕುವುದು, ಕೊನೆಗೆ ಆತ ಎಷ್ಟು ಕಷ್ಟಪಡ್ತಾನೆ, ಕಡೆಗೆ ತಾಯಿ ಅವನನ್ನು ಸಾಕುವುದು. ಇವನಿಗೆ ಹೆತ್ತ ತಾಯಿಯನ್ನು ಹೆಂಡತಿಯ ಮಾತು ಕೇಳಿ ಮನೆಯಿಂದ ಹೊರಗೆ ಹಾಕ್ತಾನೆ. ಲಾಸ್ಟಿಗೆ ಇದೇ ಈ ನಾಯಕನಿಗೆ ಕುಷ್ಠರೋಗ ಬರೋದು. ಲಾಸ್ಟಿಗೆ ಈ ಕುಷ್ಠರೋಗವನ್ನು ಕಾಲು ತುಂಡಾಗೋದು. ಲಾಸ್ಟಿಗೆ ಇದನ್ನು ಅದೇ ತಾಯಿ ಟ್ರೀಟ್ಮೆಂಟ್ ಮಾಡಿ. ಅಂದರೆ ಸಂದೇಶ ಇತ್ತು ಇವರದ್ರಲ್ಲಿ. ಕೇವಲ ನಾಟಕ ಮಾತ್ರ ಅಲ್ಲ, ಇವರ ಸಂದೇಶ ಇತ್ತು. ಇವರು ಕೇವಲ ನಾಟಕ ಬರೆದು ಮಾತ್ರ ಅಲ್ಲ, ನಿರ್ದೇಶನ ಮಾಡ್ತಾಯಿದ್ರು. ಸಾಹಿತ್ಯ ಅಂದರೆ ಹಾಡುಗಾರಿಕೆ ಸಹ ಇವ್ರದ್ದು. ಅದರಲ್ಲಿ ಹಾಡುಗಳಿದ್ದರೆ ಅವರೇ ಸ್ವತಃ ಬರೆದು ಹೇಳ್ತಾಯಿದ್ರು. ಇವರಂದರೆ ಅದೇ ಅಂದಿನ ಕಾಲದಲ್ಲಿ ಅಂಥ ಒಂದು ಟ್ರೆಂಡ್ ಇರೋದ್ರಿಂದ ಮುಸಲ್ಮಾನರು ನಾಟಕ ಬರೆಯೋದು, ಮುಸಲ್ಮಾನರು ಆ್ಯಕ್ಟಿಂಗ್ ಮಾಡೋದು ಎಂಬ ಒಂದು ಕಿರಿಕಿರಿದ್ದರಿಂದ ಇವರಿಗೆ ಭಾಳ ಎತ್ತರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಭಾಳ ಉತ್ತಮ ಒಂದು ಈಗಲೂ ಅವರಿಗೆ ಬರೆಯುವ ತಾಕತ್ತುಂಟು. ಅವರಿಗೆ ಹೀಗೆ ಹೇಳಿದರೂ ಕೂಡ ಅವರು ಹೊಸ ಇಂದಿನ ಈ ಶೈಲಿಗೆ ಬೇಕಾದ ಒಂದು ನಾಟಕ ಬರೀರಿ ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ಬರೆಯುವಂಥ ಕೆಪಾಸಿಟಿ ಅವ್ರಿಗೆ ಈಗಲೂ ಉಂಟು. ಮತ್ತು ಸ್ವಲ್ಪ ವಯಸ್ಸಿನ ಪ್ರಾಬ್ಲಮ್ಗಳು ಇರ್ಬೋದು, ಆದರೂ ಯಾರು ಗುರುತಿಸದ ಒಬ್ಬ ಅತ್ಯುತ್ತಮ ನಾಟಕ ಬರೆದಂಥ ಒಂದು ಬ್ಯಾರಿ ವ್ಯಕ್ತಿ. ಬ್ಯಾರಿಗಳು ನಾಟಕ ಬರೆಯೋದು ಭಾರಿ ಕಮ್ಮಿ, ಆದರೆ ಅದರಲ್ಲೂ ಇವರು ಬರೆದದೆಲ್ಲ ತುಳು ನಾಟಕ ಆದರೂ ಇವರು ಬ್ಯಾರಿಯಲ್ಲಿ ಕೂಡ ಬರೆಯುವಂಥ ಕೆಪಾಸಿಟಿ ಉಂಟು. ಹಾಗಾದರೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅದ್ಯಾವುದು ಇರಲಿಲ್ಲ. ಆದ್ದರಿಂದ ಅವರು ಆ ಸೈಡಿಗೆ ಹೋಗಲಿಲ್ಲ, ತುಳುವಿಗೆ ಹೋದರು. ಮತ್ತು ಅಂದಿನ ಕಾಲದಲ್ಲಿ ಸ್ಕೂಲ್ ಡೇಲೆಲ್ಲ ತುಳು ನಾಟಕಗಳೇ, ಒಂದು ತುಳು ನಾಟಕ ಬೇಕು, ಒಂದು ಯಕ್ಷಗಾನ, ಇದೆರಡು ಬೇಕೇ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ. ಅದನ್ನು ಇವರು ತೋರಿಸ್ತಾ ಇದ್ದರು. ನಾನು 1985ನೇ ಇಸವಿಯಿಂದ ಯೂಸುಫ್ರವರನ್ನು ಚೆನ್ನಾಗಿ ಬಲ್ಲೆ. ಆ ಕಾಲದಲ್ಲಿ ತುಳುವಿನಲ್ಲಿ ನಾಟಕಗಳನ್ನು ಬರೆಯುವಂತಹ ಯಾವ ವ್ಯಕ್ತಿಯೂ ಕೂಡ ಉಪ್ಪಿನಂಗಡಿಯಲ್ಲಿ ಇರಲಿಲ್ಲ. ಪ್ರಪ್ರಥಮವಾಗಿ ಇದೇ ಮಠದ ಯೂಸುಫರವರು 1983, 84, 85ರಲ್ಲಿ ಬರೆದಂಥ, ಅಲ್ಲಿಂದ ಪ್ರಾರಂಭಿಸಿದಂಥ ನಾಟಕಗಳನ್ನು ಸುಮಾರು 90-95ನೇ ಇಸ್ವಿ ತನಕವೂ ಬರೆಯುತ್ತಾ ಇದ್ದರು. ಅವರು ಬರೆದ ಸುಮಾರು 12 ನಾಟಕಗಳಲ್ಲಿ ನಾನು 6ರಲ್ಲಿ ಸಕ್ರಿಯವಾಗಿ ಪಾತ್ರ ವಹಿಸಿಕೊಂಡಿದ್ದೇನೆ. ಆದ್ದರಿಂದ ಅದು ಉತ್ಕೃಷ್ಟ ಮಟ್ಟಕ್ಕೆ ಬರುತ್ತಿತ್ತು.
ಎರಡನೇದು ಏನಂತ ಹೇಳಿದರೆ, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದಂಥ ಒಬ್ಬ ಮುಸ್ಲಿಮನು ತುಳುವಿನಲ್ಲಿ ಒಂದು ನಾಟಕಗಳನ್ನು ಬರೆಯುವುದಂತ ಹೇಳಿದರೆ ಭಾರಿ ದೊಡ್ಡ ಹೆಮ್ಮೆ. ಆಗ ಬ್ಯಾರಿ ಸಂಘವೂ ಆಗಲಿಲ್ಲ. ಆ ಕಾಲದಲ್ಲಿಯೇ ಉಪ್ಪಿನಂಗಡಿಯಲ್ಲಿ ಸುತ್ತಮುತ್ತ ಹೆಸರುವಾಸಿಯಾದಂಥ ಯೂಸುಫರವರು ಅವರ ಲೇಖನಿ ಮುಖಾಂತರ ಎಲ್ಲರಿಗೂ ಕೂಡ ಸುತ್ತಮುತ್ತದವರಿಗೆ ಪರಿಚಯ ಆದರು. ಮತ್ತು ನಾಟಕಗಳ ಮುಖಾಂತರ ಎಲ್ಲ ಅವರ ಅಭಿಪ್ರಾಯಗಳನ್ನು, ಹೆಚ್ಚಾಗಿ ಹೆಂಗಸರಿಗಾಗುವಂಥ ಶೋಷಣೆಗಳು, ಹೆಂಗಸರ ಸಮಾಜದಲ್ಲಿ ಪಾತ್ರಗಳು, ಮನೆಗಳಲ್ಲಿ ಪಾತ್ರಗಳು, ಅತ್ತೆ ಸೊಸೆಯರ ಸಂಬಂಧಗಳು, ಇದನ್ನೆಲ್ಲ ಸೂಕ್ಷ್ಮವಾಗಿ ಮತ್ತು ವಿಸ್ತಾರವಾಗಿ ನಾಟಕಗಳಲ್ಲಿ ಅವರದನ್ನು ಅಳವಡಿಸಿದಂಥದ್ದು ಒಂದು ಶ್ಲಾಘನೀಯವಾದಂತಹ ಒಂದು ಕೆಲಸ ಆಗಿದೆ. ಮಠ ಪರಿಸರದ ಎಲ್ಲ ಹುಡುಗರು ಅವರ ಹಿಂದೆ ಇದ್ದರು. ಎಲ್ಲ ಅವರ ಸಮಾಜದ ಬಾಂಧವರು, ಹಿಂದೂಗಳು, ಕ್ರೈಸ್ತನರು ಎಲ್ಲ ಜೂನಿಯರ್ ಕಾಲೇಜಿನಲ್ಲಿ ಆಗಲಿ, ಸರ್ಕಾರಿ ಶಾಲೆಗಳಲ್ಲಿ ಆಗಲಿ, ಚರ್ಚ್ ಶಾಲೆಗಳಾಗಲಿ ಎಲ್ಲ ಕಡೆಯಲ್ಲಿ ಅವರ ನಾಟಕಗಳನ್ನು ನಾವು ಆಡುವಾಗ ಎಲ್ಲರೂ ಕೂಡ ಕೂಡಿಕೊಂಡು ಬಾಳ್ತಿದ್ರು. ಒಂದು ತಿಂಗಳ ಮೊದಲ ತರಬೇತಿಯಲ್ಲಿಯೂ ಕೂಡ ಅವರ ಜೊತೆಯಲ್ಲಿ ಇದ್ದುಕೊಂಡು, ಒಡನಾಟಿಗಳಾಗಿ ಇದ್ದುಕೊಂಡು, ನಡುರಾತ್ರಿ 1 ಗಂಟೆ ತನಕ ನಾವು ಅವರೊಟ್ಟಿಗೆ ದಿವಸ ಕಳೆದದ್ದಿದೆ. ಪೊನ್ನೊಂಜಿ ಬುಲೆ ಕಥೆಯಲ್ಲಿ ಬಂದಂಥ ಪ್ರಥಮ ಒಂದು ದೃಶ್ಯ. ಅದರಲ್ಲಿ ಮನೆಯ ಹಿರಿಯ ವ್ಯಕ್ತಿ ಇರ್ತಾರೆ. ಅವರು ಮನೆಯಲ್ಲಿ ಇದ್ದಾಗ ಅವರ ಮೊಮ್ಮಗ ಬೇರೆ ಊರಿನಿಂದ ಬಂದು ಮೊಮ್ಮಗನೊತ್ತಿಗೆ ಮಾತಾಡುವಾಗ ಮೊಮ್ಮಗ ಹೇಳ್ತಾನೆ, ನನಗೆ ಮದುವೆ ಆಗಬೇಕು ತಾತ, ನನಗೆ ವರದಕ್ಷಿಣೆ ತೆಗೆದು ಮದುವೆ ಆಗಬೇಕು ಅಂತೇಳಿ. ಹೇಳ್ತಾನೆ, ಮಗ ನಿನಗೆ ವರದಕ್ಷಿಣೆ ಬೇಕು, ವರದಕ್ಷಿಣೆಯಿಂದಾಗಿ ನಮ್ಮ ಕುಟುಂಬ, ನಮ್ಮ ಸಂಸಾರ ಇಲ್ಲಿಗೆ ಹೋಗಿ ಮುಟ್ಟಿತ್ತು, ನಿನಗೆ ಗೊತ್ತುತ್ತಾ, ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಈ ಮೊಮ್ಮಗನ ಕರೆದುಕೊಂಡು ಹೋಗಿ ಮಸಾನಕ್ಕೆ ಹೋಗಿ, ಮಸಾನದಲ್ಲಿ 2-3 ಗೋರಿ ಇರ್ತದೆ. ಒಂದು ಗೋರಿ ಹತ್ತಿರ ಇವನು ದುಡಿ ಹಾಕ್ತಾನೆ. ಆಗ ಇವನು ಆ ಗೋರಿಗೆ ತಲೆ ಹೊಡೆದು ರಕ್ತ ಬರ್ತದೆ. ರಕ್ತ ಬಂದಾಗ ಕೇಳ್ತಾನೆ, ಏನು ತಾತ, ಇಲ್ಲಿಗೆ ನನ್ನ ಕರ್ಕೊಂಡು ಬಂದದ್ದು ಏಕೆ, ಇದು ಯಾರದ್ದು 3 ದುಪ್ಪೆ? ಮಗ ಕೇಳು, ನಡೆದ ಕತೆ, ವರದಕ್ಷಿಣೆ ಬೇಕು ಅಂತ ಕೇಳಿದೆಯಲ್ಲ, ನಿನಗೆ ಬೇಕಾ ವರದಕ್ಷಿಣೆ? ಈ 3 ದೂಪೆ ಆಗಿ ಇಲ್ಲಿ ಒತ್ತಿ ಬೂದಿ ಹಾಕಲಿಕ್ಕೆ ಕಾರಣ ವರದಕ್ಷಿಣೆ. ಬದಿ ಮಗ ಬದಿಕ್ಕೆ ಈ ಬಾಯಿ ಹಂಗ ಹೊಡ್ಚಿ ಬದಿರ್ದಾತು ನಮ್ಮ ಕುಟುಂಬ ಸರ್ವನಾಶ ಅವರ ಕಾರಣ ಆ ಬದಿರ್ದಾತು ನಿನ್ನ ಅಪ್ಪ, ನಿನ್ನ ಮೈತಿದ್ದಿ, ನಿನ್ನ ಮಾಮಿ ಮೂಜಿ ಸಮಾಜಟ್ಟು ನಡ್ತೊಂದು ನಾವು ಜೀವಂತ ಇಪ್ಪುನಂಚಿನ ಜೀವನಿ ಮೂಲು ಬೊಣ್ಣೆ ಆತು ಧೂಪ ದುಳ್ಳೇರು ಹಿಂದಕ್ಕೆ ಕಾರಣ ಮಗ ಬದಿಕ್ಕೆ ಬಾಯಿ ಹಂಗ ಹೊಡ್ಜಿ. ಅಪ್ಪ ದಾಯ್ತಪ್ಪಪ್ಪ ಏನಜ್ಜ ಅಂಥ ಕತೆ ಹೇಳ್ತೇನೆ ಮಗ. 20 ವರ್ಷಕ್ಕೆ ಮೊದಲು ನಡೆದಂಥ ಕತೆ. 20 ವರ್ಷಕ್ಕೆ ಮೊದಲು ಒಂದು ದಿನ ನಾನು ಅಂತೇಳಿ ಕತೆ ಸ್ಟಾರ್ಟ್ ಮಾಡುವಾಗ ಈ ಸೀನು ಇಲ್ಲಿ ಮುಕ್ತಾಯ ಆಗ್ತದೆ, ಅಲ್ಲಿ ನಾಟಕ ಪ್ರಾರಂಭ ಆಗ್ತದೆ. 20 ವರ್ಷಕ್ಕೆ ಮೊದಲು ಇವನ ತಂದೆಯ ತಂಗಿಯನ್ನು ನೋಡಲಿಕ್ಕೆ ಬರುವುದು. ಅಲ್ಲಿ ಫಸ್ಟ್ ಹೆಣ್ಣು ನೋಡಲಿಕ್ಕೆ ಬರುವುದು. ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತದೆ. ಹಾಗೆ 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 ಎಲ್ಲಾಗಿ ಮುಗಿಯುವಾಗ ಲಾಸ್ಟಿಗೆ ಅದು ಇಲ್ಲಿಗೆ ಬಂದು ಮುಗ್ತದೆ. ಇದು ನಡೆದ ಕತೆ ಅಂತೇಳಿ ಅವ ಕತೆ ಹೇಳೋದು. ಮಸಾನ ಎಲ್ಲ ಬಾರಿತ. ಮಸಾನ ಅಂದರೆ 3 ಧೂಪ ಹಾಕೋದು, ನಾವು ಅದಕ್ಕೆ ಲೈಟೆಲ್ಲ ಹಾಕೋದು, ಅದಕ್ಕೆ ಕೆಲವು ತಾಳೆಗರೆಲ್ಲ ಹಾಕಿ, ಕೆಲವು ಗೆಲ್ಲುಗಳು, ಮರದ ಗೆಲ್ಲನ್ನು ಇಟ್ಟು ಗಾಳಿ ಎಲ್ಲ ಹಾಕುವಾಗ ಹಿಂದಿನಿಂದ ಭೂತದ ಶಬ್ದ ಮಾಡೋದು, ನಾಯಿ ಬಗ್ಲುದು, ಬಾವುಲಿ ಕೂಗುವುದು ಇದೆಲ್ಲ ಶಬ್ದ ಮಾಡುವಾಗ ಅದೊಂದು ವಿಶೇಷವಾಗಿ ಕಾಣ್ತಿತ್ತು. ಕೆಲವು ಇದರಲ್ಲಿ ನಾವು ಈ ಕತ್ತಿಯಲ್ಲಿ ಕಡಿಯುವಾಗ ನಾವು ರಕ್ತವನ್ನು ಇದರಲ್ಲಿ ಕಾಲರ್ನಲ್ಲಿ ಇದೆಲ್ಲ ಕಟ್ಟಿ ಒಳಗಿಡ್ತಿದ್ದೆವು. ಸಟ್ಟಲ್ಲಿಗೆ ಕಡಿಯುವಾಗ ಒಂದು ಸ್ಥಳದಲ್ಲಿ ಪೊನ್ನೊಂಜಿ ಬುದೆ ನಾಟಕದಲ್ಲಿ ಶಿಶಿಲದಲ್ಲಿ ಹೀರೋ ಸಾಯಬೇಕಾದ್ರೆ ಲಾಸ್ಟಿಗೆ ಮುಗೀತದೆ. ಲಾಸ್ಟ್ ಅವನನ್ನು ಕಡಿದು ಅವನು ಕೊಲ್ತಾನೆ. ಸಾಯಬೇಕು, ಇವನಿಗೆ ಕತ್ತಿಯಲ್ಲಿ ಕಡಿತಾರೆ. ಹೀರೋ ಮಾಡೋ ಸ್ವಲ್ಪ ರಾತ್ರಿ ಟೈಮು, ಎಲ್ಲ ಸೇನಾಗ್ತದೆ, ಕತ್ತಿಯಲ್ಲಿ ಕಟ್ತದೆ, ರಕ್ತ ಎಲ್ಲ ಚೆಲ್ಲುತ್ತವೆ, ರಕ್ತ ಬೀಳ್ತದೆ, ದೊಡ್ಡ ಕತ್ತಿಯಲ್ಲಿ ಕಡಿದು ಬೀಳ್ತಾನೆ. ಬಿದ್ದು ಸಾಯ್ದು ಅಲ್ಲಿ ಸಂಭಾಷಣೆ ಮುಗೀತು, ಅವನು ಸಾಯಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದಾನೆ ಹೀರೋ. ನಾನು ಪರದೆಯ ಬದಿಯಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಕತೆ ಮುಗಿಯಿತು, ಸೈಲೆ ಅಂತೇಳಿ. ಇಸ್ಬಾಕ ಪೊನ್ನೊಂಜಿ ಬುದೆ ಆತು ಬೋಂಡತ್ತ ಇಸ್ಬಾಕ ಸೈಲೆ ಗೋಪನ್ನ ಪೊನ್ನೊಂಜಿ ಬುದೆ ಆಯ್ತು
ಪೂರ್ಣತ್ತ ಇಸ್ಬೇಕು ಎಲ್ಲ ಸಿಗ್ನಲ್ಗಳದ್ದು ಸಾಯಲಿಕ್ಕೆ ಇವ ಸಾಯೋದಿಲ್ಲ, ನೆಲಕ್ಕೆ ಬೀಳುವುದೇ ಇಲ್ಲ. ಇವನು ಒಂದೇ ಹೇಳುದು ಪೊನ್ನೊಂದು ಪದ ಆತು ಪೊಂಡತ್ತ ಅಂತಲ್ಲ, ಪೊನ್ನೊಂದು ಪದ ಇಂಚ ಸೈಪುನ ಪೊನ್ನೊಂದು ಪದ. ಲಾಸ್ಟ್ ನಾನು ಲೇಟಲ್ಲಿ ಆಗ್ತಾಯಿದ್ದೆ, ಎಂಡ್ ಆಗೋದು. ನಾನು ಬದಿಗೆ ಬಂದಾಗ ನಾನು ಪರದೆ ಬದಿಯಲ್ಲಿ ಮೆಲ್ಲ ಕೈ ಕೊಟ್ಟು ಅವನ ಕಾಲು ನಿರ್ದೆಲ್ಲದೆ ಬಿದ್ದ ನಂತರ ಸೀನ್ ಎಂಡ್ ಮಾಡಿದ್ವಿ. ಅಂಥ ಘಟನೆಗಳು ಕೆಲವಾಗಿದೆ. 1977ರಲ್ಲಿ ಪ್ರಥಮ ಬಾರಿಗೆ ಪೊನ್ನು ವಿಶ್ವಾಸಿ ಪ್ರದರ್ಶನ ಆಯಿತು. ಅದರ ನಂತರ 2, 4, 5, 80ರ ತನಕ 4, 5 ಆಗಿ ಅದರ ನಂತರ ಒಮ್ಮೆ ನಿಂತು ಹೋಯಿತು. ನಮ್ಮ ಕಾಲೇಜ್ ಡೇ ಒಮ್ಮೆ ನಿಲ್ಲಿಸಿದರು. 2 ಕಾರಣಾಂತರಗಳಿಂದ ಏನೋ ಸಂದರ್ಭದಲ್ಲಿ ಗಲಾಟೆ, ಬೇರೆ ವಿಷಯಕ್ಕೆ ಗಲಾಟೆ ಆಗಿ ನಿಲ್ಲಿಸಿದರು 3 ವರ್ಷ. ನಾನು ನಾಟಕ ಬರೆಯೋದನ್ನು ನಿಲ್ಲಿಸಿದ್ದೆ. ಅದರ ನಂತರ 83ರಲ್ಲಿ ಪುನಃ ಪ್ರಾರಂಭಿಸಿದೆವು. ಒಂದು 3 ನಾಟಕ ಬರೆದು ಅದರ ನಂತರ ಸ್ಕೂಲ್ ಡೇ ಆಗುವುದು, ಶಾಲೆಯಲ್ಲಿ ರಾತ್ರಿ ಸ್ಕೂಲ್ ಡೇ ಆಗುವುದು ನಿಂತು ಹೋಯಿತು. ನಂತರ 90ರಲ್ಲಿ ಪ್ರಾರಂಭವಾಯಿತು. ಅದು 90ರಲ್ಲಿ ಬರೆದೆ ಪುನಃ 2-3 ಕಡೆಯ ನಾಟಕ ಪರಿಮಳ ಪುಷ್ಪ. ಅದರ ನಂತರ ನಾನು ನಾಟಕ ಬರೆಯುವುದು ನಿಲ್ಲಿಸಿದ ನಂತರ ಉಪ್ಪಿನಂಗಡಿಯಲ್ಲಿ ಸ್ಕೂಲ್ ಡೇ ಅಂದರೆ ಇದು ವಾರ್ಷಿಕೋತ್ಸವ ಸಂಭ್ರಮ ಆಗಲಿಲ್ಲ. ನಾನು ಹೋಗದಿದ್ದರೆ ನನ್ನ ನಾಟಕ ಅದು ಪ್ರದರ್ಶನಗಳು ಸರಿಯಾಗಿ ಆಗುತ್ತಿಲ್ಲ. ಅದರಲ್ಲಿ ಕೆಲವು ಪುಸ್ತಕದಲ್ಲಿ ಬರೆದು ಇದ್ದರೂ ಕೆಲವು ಒಂದು 40% ನನ್ನ ಮನಸ್ಸಿನಲ್ಲಿದ್ದದ್ದು ಅವರಿಗೆ ನಾನು ಹೇಳಿಕೊಟ್ಟರೆ ಮಾತ್ರ ಅದಾಗುತ್ತಿತ್ತು. ಆದ ಕಾರಣ ನನಗೆ ಹೋಗಲು ಅಸಾಧ್ಯವಾದ ಕೆಲವು ಸಂದರ್ಭ ಉಂಟು. ಕೆಲವು ಬೆಳ್ತಂಗಡಿ, ಸುಳ್ಯ, ಜಾಲ್ಸೂರು, ಇಲ್ಲದ್ರೆ ಕಡಬ, ಮಣಿಮುಂಡ, ಸಿಸಲ, ಅರಸನಬಾಕಿ, ಸರಪಾಡಿ, ಫಿಲೋಮಿನಾ ಕಾಲೇಜು ಪುತ್ತೂರು, ಬೆಟ್ಟಂಪಾಡಿ ಈ ಕಡೆಲ್ಲ ನನ್ನ ನಾಟಕ ಕೊಟ್ಟಿದ್ದೇನೆ. ಒಂದೇ ತಿಂಗಳಲ್ಲಿ 2-3 ನಾಟಕ ಕೊಟ್ಟು 2-3 ಸ್ಥಳಕ್ಕೆ 4 ಸ್ಥಳಕ್ಕೆ ಹೋಗಲಿಕ್ಕೆ ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಆಗ ಬೇಕಾದಷ್ಟು ವೆಹಿಕಲ್ ಪ್ರಯಾಣದ ಸೌಕರ್ಯವೂ ಇರಲಿಲ್ಲ. ನಾವಾಗಿ ಹೊರಬೇಕು, ರಾತ್ರಿ ಬರುವುದು ಭಾಳ ಕಷ್ಟ ಆಗ್ತಿತ್ತು. ಆದ ಕಾರಣ ನಾನು ಅಗತ್ಯದಲ್ಲಿ ಮಾತ್ರ ಕೊಡ್ತಿದ್ದೆ. ಮತ್ತು ಒಂದನೇದು ನನ್ನ ಉದಾಸೀನ, ಬೇಕಾದಷ್ಟು ಕಾಪಿ ಮಾಡಿಕೊಂಡಿರಲಿಲ್ಲ ನಾನು. ಕೆಲವು ನಾಟಕ ಪುಸ್ತಕ ಕೊಟ್ಟರೆ ನನಗೆ ನಾಟಕ ಮುಗಿದ ನಂತರ ಹಿಂದಿರುಗಿಸೋದಿರಲಿಲ್ಲ ಅವರು. ಅದು ನಮ್ಮ ನಾಟಕ ಮುಗಿದ ನಂತರ ಗಡಿಬಿಡಿಯಲ್ಲಿ ಆ ಪುಸ್ತಕ ಎಲ್ಲೂ ಹೋಗಿತ್ತು ಅಂತೇಳಿ ಗೊತ್ತಾಗೋದಿಲ್ಲ. ನಾನು ಅದರ ಬಗ್ಗೆ ಆ ನಾಟಕದ ಅದೇ ಪ್ರತಿಯನ್ನು ಹುಡುಕಾಟಕ್ಕೂ ನಾನು ಹೋಗಲಿಲ್ಲ. ಅದು ಹೋದರೆ ಮತ್ತೊಂದು ಬರಿಬೋದು ಅಂತೇಳಿ ನನ್ನ ಭಾವನೆ. ಅಂತ ಕೆಲವು ಪುಸ್ತಕದ ಕೊರತೆಯಿಂದ ನಾಟಕ ಕೊಡುವುದು ಕಮ್ಮಿಯಾಗಿತ್ತು. 10 ಜನ ಬಂದು ನಾಟಕ ಕೇಳಿದರೆ ಒಬ್ಬರಿಗೆ ಮಾತ್ರ ಕೊಡ್ತಿದ್ದೆ. ಆಗ ಭಾರಿ ಪುಸ್ತಕದ ಬಗ್ಗೆ ಒಂದು ಪೆನ್ನು ತೆಗೀಲಿಕ್ಕೂ ಎಲ್ಲರಿಗೂ ಭಾರಿ ಕಷ್ಟ ಆಗ್ತಿತ್ತು ಆ ಕಾಲದಲ್ಲಿ, 40 ವರ್ಷಕ್ಕೆ ಮೊದಲು. ಏನೋ ಒಂದು 2 ಪೆನ್ನು ಇದ್ದರೆ ಒಂದು ಪುಸ್ತಕ, ರಫ್ತು ಪುಸ್ತಕ ಏನಾದರೂ ಒಂದು ಇದ್ದರೆ ಅದರಲ್ಲಿ ಬರೆಯೋದು. ಅದರ ನಂತರ ಆಗ ಕ್ರಮೇಣ ನಮ್ಮಲ್ಲಿ ನನಗೆ ನಾಟಕ ಬರೆಯುವಾಗ ಪುಸ್ತಕ ಪೆನ್ನೆಲ್ಲ ಕೊಡುವವರು ತುಂಬ ಜನ ಮುಂದೆ ಬಂದರು. ಉಪ್ಪಿನಂಗಡಿಯಲ್ಲಿ ಕೆಲವರು ಲಕ್ಷ್ಮಣ ನಾಯ್ಕ ಅಂತೇಳಿ, ಮತ್ತು ನನ್ನ ನಾಟಕದ ನೋಟಿಸ್ ಪ್ರಿಂಟ್ ಮಾಡುವಾಗ ನಾನು ಅದರ ಬಗ್ಗೆ ತಲೆಬಿಸಿ ಮಾಡಲಿಲ್ಲ. ನಾನು ಅದರ ಬಗ್ಗೆ ಜವಾಬ್ದಾರಿ ವಹಿಸಲಿಲ್ಲ. ನನ್ನ ನಾಟಕ ಪ್ರಾರಂಭ ಆದ ತಕ್ಷಣ ಉಪ್ಪಿನಂಗಡಿಯಲ್ಲಿ ನ್ಯಾಕ್ಸ್ ಗೋಲ್ಡ್ ಹೌಸ್ನವರು ಒಂದು 500 ನೋಟಿಸ್ ಫ್ರೀಯಾಗಿ ಪ್ರಿಂಟ್ ಮಾಡಿಕೊಡ್ತಿದ್ದರು. ನ್ಯಾಕ್ಸ್ ಗೋಲ್ಡ್ ಹೌಸು, ಕಾಮತ್ ಗೋಲ್ಡ್ ಹೌಸು, ಮತ್ತು ವರದರಾಜ, ಜುಪಿಟಿಯರ್ ಪ್ರೆಸ್ ಇವರೆಲ್ಲ ಒಂದು 500 ನೋಟಿಸ್ ಫ್ರೀಯಾಗಿ ನನಗೆ ಪ್ರಿಂಟ್ ಮಾಡಿಸಿಕೊಡ್ತಿದ್ದರು. ಅಲ್ಲದೆ ನಾಟಕದ ಪ್ರಚಾರಕ್ಕಾಗಿ ರಿಕ್ಷಾದಲ್ಲಿ ಮೈಕ ಕಟ್ಟಿ ಪ್ರಚಾರ ಮಾಡ್ತಿದ್ದರು. ಅದೆಲ್ಲ ರಿಕ್ಷಾ ಡ್ರೈವರಿಗೆಲ್ಲ ಅವ್ರಿಗೆಲ್ಲಿಂದಲೇ ಆಗೋದಿತ್ತಲ್ಲದೆ ನಾವು ಎಲ್ಲಿ ಅವರು ಮಾಡಿಸಿದೇನಲ್ಲ. ಮತ್ತು ಆ ಕಾಲದಲ್ಲಿ ಎಲ್ಲರಿಗೂ ಕಷ್ಟ ಇತ್ತು. ಪ್ರತಿಯೊಬ್ಬರಿಗೂ ಯಾರಲ್ಲಿ ನನ್ನ ಜೊತೆಯಲ್ಲಿ ಅವರಲ್ಲಿ ಯಾರಲ್ಲಿ ದುಡ್ಡು ಇರಲಿಲ್ಲ. ಮಕ್ಕಳು ನಾಟಕಕ್ಕೆ ಬೇಗ ಹಾಕಿ ಮನೆಯಲ್ಲಿ ದುಡ್ಡು ಕೊಟ್ಟು ಕಳಿಸಿ ಖರ್ಚು ಮಾಡುವಂತ ಹೇಳುವಂಥ ಸ್ಥಿತಿ ಯಾರ ಮನೆಯಲ್ಲಿ ಇರಲಿಲ್ಲ. ಅಲ್ಪ ಸ್ವಲ್ಪ ದುಡ್ಡಿದ್ದನ್ನು ತಂದು ಅಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡಿ ಮನೆಗೆ ಹೋಗಿ ರಾತ್ರಿ ಸರಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋತಿದ್ದೆವು. ಅಲ್ಲದೆ ನಮಗೆ ಧಾರಾಳವಾಗಿ ದುಡ್ಡು ಯಾರಲ್ಲಿ ಇರಲಿಲ್ಲ. ಆ ಕಾಲದಲ್ಲಿ ಚಂದ್ರಶೆಟ್ಟಿ ಮತ್ತು ಸೀಮಾ ರಜಾಕ್ ಇವರೆಲ್ಲ ಸ್ವಲ್ಪ ಸ್ಥಿತಿವಂತರಾಗಿದ್ದರು. ಅವರು ಬೇಕಾದಷ್ಟು ಖರ್ಚು ಮಾಡ್ತಿದ್ದರು. ಕೆಲವರಿದ್ದಾರೆ, ಎಲ್ಲರೂ ನಮ್ಮಿಂದ ಬಿಟ್ಟು ದೂರ ಹೋಗಿದ್ದಾರೆ. ಈಗ ಏನು ಅಲ್ಪ ಸ್ವಲ್ಪ ಜನ ಮಾತ್ರ ಇದ್ದಾರೆ. ಆ ಕಾಲದ ಒಂದು 40-45 ಜನ ಗಾಂಪ ಗೆಳೆಯರ ನಮ್ಮ ಗ್ರೂಪ್ನಲ್ಲಿ ಇದ್ದರು. ಅವರೆಲ್ಲರೂ ಸಹಕರಿಸ್ತಿದ್ದರು. ಧಾರ್ಮಿಕವಾಗಿ ನನ್ನ ಮನೆಯಲ್ಲಿ ಆಗಲಿ ನನ್ನ ಕುಟುಂಬದಲ್ಲಿ ಯಾರು ಇರಲಿಲ್ಲ. ಕೆಲವರು ಇದ್ದರು. ಕೆಲವರು ನನ್ನ ಎದುರಿಗೆ ಒಂದನೇ ಎದುರಿಗೆ ನನ್ನ ನಾಟಕ ಬರೆದು ನನ್ನ ಪ್ರದರ್ಶನ ಆಗಲಿಕ್ಕಿಲ್ಲ, ಇದು ಸಾಧ್ಯ ಇಲ್ಲ ಅಂತೇಳಿ ಭಾವಿಸಿ ಸುಮ್ಮನಾಗ್ತಿದ್ದರು. ಕೆಲವರು ನನ್ನ 1-2 ನಾಟಕ ಪ್ರದರ್ಶನ ಆದ ನಂತರ ಒಂದಿಬ್ಬರು
ಯಾರಲ್ಲಿ ಆದರೂ ಸ್ವಲ್ಪ ಇದು ನಾಟಕ ಮರೆಯುವುದು ಸರಿಯಲ್ಲ ಹಾಗೆ ಹೀಗೆ ಅಂತೇಳಿ ಹೀಯಾಳಿಸಿದ್ರು. ನಾನು ಅದನ್ನು ಲೆಕ್ಕಕ್ಕೆ ಹಾಕುತ್ತಿರಲಿಲ್ಲ. ಮತ್ತು ನನ್ನ ಮುಸ್ಲಿಮ್ಸರಲ್ಲದೆ ಬಾಕಿಯವರು ನನಗೆ ಯಾರು ಬೇಕಾದಷ್ಟು ಸಹಕಾರ ಮಾಡಿದ್ದಾರೆ. ನನ್ನ ಕುಟುಂಬದವರು ಮುಸಲ್ಮಾನರು ತುಂಬ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ. ಒಂದು ಬೆರಳೆಣಿಕೆಯಷ್ಟು ಒಂದೆರಡು ಜನ ನಮಗೆ. ಆ ನಂತರ ಅವರು ಬಾಯಿ ಮುಚ್ಚಿಕೊಂಡರು. ನನ್ನ ಈ ಪ್ರತಿಭೆಯನ್ನು ನಾಟಕವನ್ನು ಕಂಡು ನನ್ನನ್ನು ಯಾರು ಹೀಯಾಳಿಸಿದ್ದರೂ ಅವರೇ ಕದ್ದು ಬಂದು ನಾಟಕ ರಾತ್ರಿ ಬಂದು ನೋಡಿ ಹೋದವರು ಇದ್ದಾರೆ. ಕೆಲವರು ನಾಟಕ ಬರೆಯುವುದು ತಪ್ಪು, ಮಟ್ಟ ಕುಟುಂಬದವರು ನಾಟಕ ಬರೆಯುವುದೆಲ್ಲ ಒಳ್ಳೆಯದಲ್ಲ ಅಂತ ಹೇಳಿಕೊಂಡವರು ನಂತರ ಕೆಲವು ಹುದ್ದೆಗಳನ್ನು ಅಲಂಕರಿಸಿ ಏನೇ ಬ್ಯಾರಿ ಅಕಾಡೆಮಿ ಮತ್ತೊಂದು ಇನ್ನೊಂದನ್ನು ಅವರು ಸ್ಟೇಜಿಯ ಮೇಲೆ ಎಲ್ಲರನ್ನು ನಡೆಸುವಂಥ ಕಾಲ ಅವರಿಗೂ ಬಂತು. ಆಗ ನಾನು ಅವರಲ್ಲಿ ಕೇಳುವಾಗ ಹೇಳಿದರೆ ಅದು ಕಾಲ ಬದಲಾಗಿ ಹೋಯಿತು ಈಗ ಅಂತೇಳಿ ಉತ್ತರ ಕೊಡ್ತಿದ್ದರು. ಈಗಿನ ಕಾಲದಲ್ಲಿ ಸಮಯ ಹೋದಾಗಲೆಲ್ಲ ಮನಸ್ಸು ಪರಿವರ್ತನೆ ಆಗ್ತದೆ. ಈಗಿನ ಕಾಲದಲ್ಲಿ ಮುಂದಿನದು ನೋಡಿ, ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 22 ಯಕ್ಷಗಾನ ನಡೆದಿತ್ತು. ಯಕ್ಷಗಾನದ ಅಭಿಮಾನಿ ನಾನು. ಸೊ ನಿಮ್ಮ ಕರ್ನಾಟಕ ಮೇಲೆದ ಯಕ್ಷಗಾನ ನನಗೆ ಉಪ್ಪಿನಗಡ್ಡೆ ಬಂದರೆ ಯಾವ ಆಟ ಬಂದರೂ ಅವರದ್ದು ನನಗೆ ಫ್ರೀ, ಟಿಕೆಟ್ ಇಲ್ಲ ನನಗೆ. ವಿಠಲ ಶೆಟ್ಟರು ನಾನು ದೊಡ್ಡ ಅಭಿಮಾನಿ, ಅವರಲ್ಲಿ ನನ್ನ ಪ್ರೀತಿ ಇತ್ತು. 15 ಒಂದು ಕಾಲದಲ್ಲಿ ಉಪ್ಪಿನಂಗಡಿ ಮಕೆ ಜಾತ್ರೆ ದಿನ 9 ಯಕ್ಷಗಾನ ಆಟ ನಡೆದಿದೆ. ಒಂದು ಯಕ್ಷಗಾನದಲ್ಲಿ 4,000 ಜನ ಲೆಕ್ಕ ಹಾಕಿದ್ರೆ ಎಷ್ಟು ಜನ ಇರ್ಬೋದು. ಅಂಥ ಕಾಲದಲ್ಲಿ ಈಗ ಯಕ್ಷಗಾನ ಎಂಬುದೇ ಇಲ್ಲ. ರಾತ್ರಿಯಿಂದ ಬೆಳಗಿನ ತನಕ ಯಕ್ಷಗಾನ ನೋಡುವ ಪ್ರೇಕ್ಷಕರು ಯಾರೂ ಇಲ್ಲ. ಕಾರಣ ಅದೇ ಸಮಯ. ಆದರೆ ಅವರಿಗೆ ಸಮಯ ಸಾಕಾಗೋದಿಲ್ಲ. ಅವರ ಸಮಸ್ಯೆ, ಜಂಜಾಟ, ಕುಟುಂಬದ ಸಮಸ್ಯೆಗಳು ಕೆಲವು, ಮತ್ತು ಒಂದನೇದು ಟಿ ವಿ ಸೀರಿಯಲ್. ಈಗ ನಾಟಕ ಯಾವುದು, ವರ್ಷಕ್ಕೊಮ್ಮೆ ಬರುವ ನಾಟಕವನ್ನು ಉಪ್ಪಿನಂಗಡಿಯಲ್ಲಿ ಕಾಯ್ತಿದ್ದರು. ಈಗ ಗಂಟೆಗೊಂದು ಬರುವ, ಅರ್ಧ ಗಂಟೆಗೊಂದು ಬರುವ ಟಿ ವಿಯಲ್ಲಿ ಬರುವ ಧಾರಾವಾಹಿಯನ್ನು ಕಾಯ್ತಿದ್ದಾರೆ. ಮೊದಲನೇ ಲೆಕ್ಕ ವರ್ಷಕ್ಕೊಂದು ಬರುವ ವರ್ಷ ಇಂಥ ನಾಟಕ ಉಂಟು, ಅದನ್ನು ಕಾಯ್ದು. ಈಗ ಅಲ್ಲ, ಬೆಳಿಗ್ಗೆ ಸಂಜೆ ಆದರೆ ಒಳ್ಳೆ ಅರ್ಧ ಗಂಟೆಗೆ ಇವತ್ತು ಈ ಗಂಟೆಗೆ ಯಾವುದು ಸೀರಿಯಲು ಯಾವುದು ಅಂತೇಳಿ ಕಾಯ್ದಲ್ಲದೆ ಇದಕ್ಕೆ ಯಾರು ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ತಯಾರಿಲ್ಲ. ಇದ್ದ ಸಮಯವನ್ನು 6 ಗಂಟೆಗೆ ಬಂದು ಟಿ ವಿ ಹತ್ತಿರ ಕೂತು ಕೆಲವು ಧಾರಾವಾಹಿಯನ್ನು ನೋಡಿ 10 ಗಂಟೆ ತನಕ ಧಾರಾವಾಹಿಯನ್ನು ಕೊಟ್ಟು ಮಲಗುತ್ತಿದ್ದರು. ರಾತ್ರಿ ನಿದ್ರೆ ಕಳೆದು ಮನರಂಜನೆ ನೋಡುವಂಥ ಮನಸ್ಸು ಈಗ ಯಾರಿಗಿಲ್ಲ. ಎಲ್ಲ ಯಕ್ಷಗಾನ ರಂಗವೇ ಇದರಲ್ಲಿ ನಶಿಸಿಬೇಕು. ಈಗ ಒಂದೆರಡು ಬೆರಳೆಣಿಕೆಯಷ್ಟು ಒಂದೆರಡು ಯಕ್ಷಗಾನ ಇರ್ಬೋದು. ಯಕ್ಷಗಾನದಲ್ಲಿ ಇರೋಷ್ಟು ಮನೋರಂಜನೆ ಯಾವುದರಲ್ಲೂ ಇಲ್ಲ. ಅದರ ವಿಷಯ ಗೊತ್ತಿದ್ದವನಿಗೆ ಮಾತ್ರ ಗೊತ್ತು. ಅದರ ಯಕ್ಷಗಾನದ ನಮಗೆಲ್ಲ ಯಕ್ಷಗಾನದ ಪದ್ಯವನ್ನು ನುಡಿವಾಗಲೇ ನಮಗೆ ಅರ್ಥ ಆಗ್ತದೆ ಮುಂದಿನ ಕಥೆ ಹೇಗೆ ಬರ್ತದೆ ಅಂತೇಳಿ. ಈಗಿನವರಿಗೆ ಅದಲ್ಲ. ಈಗಿನವರಿಗೆ ಸೀರಿಯಲು ಈಗ ಹೆಚ್ಚಿನ ಫಿಲ್ಮ್ ಟಾಕೀಸ್ ಎಲ್ಲಿ ಉಂಟು, ಎಲ್ಲ ಬಂದಾಯಿತು. ಸಮಯ ಇಲ್ಲ. ಈಗ ಮನುಷ್ಯರಿಗೆ ಬೇಕಾದದ್ದು ಒಂದು ಫೋನು, ಒಂದು ಬೆರಳು. ಅವನ ಬೆರಳು ಫೋನ್ ಕರೆಕ್ಟ್ ಇದ್ದರೆ ಎಲ್ಲ ನಡೀತದೆ.